ಸರ್ ಇದು 4,25,000ಕ್ಕೆ ಕೊಡ್ತಾ ಇದೀವಿ ಸರ್. 16 ಮಾಡೆಲ್ ಬಲಿನೋ ಡೆಲ್ಟಾ ವೇರಿಯಂಟ್, ಅದು ಮಿಡ್ ವೇರಿಯಂಟ್ ಆ್ಯಕ್ಚುಲಿ ನಿಮಗೆ 4,65,000ಕ್ಕೆಲ್ಲ ಸಿಗ್ತಾ ಇದೆ. 4,65,000ಕ್ಕೆಲ್ಲ 12 ಮಾಡೆಲ್ XUV 500 ಸಿಗ್ತಾ ಇದೆ. 4,75,000ಗೆಲ್ಲ 25 ಕಿಲೋಮೀಟರ್ ತನಕ ಮೈಲೇಜ್ ಕೊಡುವಂತಹ ಫೋರ್ಡ್ ಫೀಗೋ ಲೇಟೆಸ್ಟ್ ಮಾಡೆಲ್ ಸಿಗ್ತಾ ಇದೆ. 5,80,000ಕ್ಕೆಲ್ಲ 17 ಮಾಡೆಲ್ ಸಿಂಗಲ್ ಓನರ್ i20 ಸಿಗ್ತಾ ಇದೆ. ನೋಡ್ತಿರ್ಬೋದು ಇದು ಬರೀ 12,000 ಕಿಲೋಮೀಟರ್ ಓಡಿದೆ. 23 ಮಾಡೆಲ್ ಸರ್. ಇದು ವೆಹಿಕಲ್ ನೀಟ್ಲಿ ಮೇಂಟೈನ್ ಸರ್. 50,000 ಕಿಲೋಮೀಟರ್ ಅಷ್ಟೇ ಓಡಿದೆ ಸರ್. ಇದು W11 ಅದೇ ಹೈ ಎಂಡ್ ವೇರಿಯಂಟ್. ಇದು 2019 ಮಾಡಲು. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಆ್ಯಂಡ್ ವೀಕ್ಷಕರೇ, ಬೇರೆ ಕಡೆ ನಿಮಗೆ ಹ್ಯುಂಡೈ ಸುಜುಕಿಗೆ ಸರ್ವಿಸ್ ಹಿಸ್ಟ್ರಿ ಕೊಡೋಕ್ಕಾಗ್ತಾ ಇಲ್ಲ, ಅಂಥದ್ರಲ್ಲಿ ಫಿಯೆಟ್ಗೆ ಫೋರ್ಡ್ಗೆಲ್ಲ ಸರ್ವಿಸ್ ಹಿಸ್ಟ್ರಿ ಕೊಡ್ತಾ ಇದ್ದಾರೆ. ನಮ್ದೇನಂದ್ರೆ ಸರ್ವಿಸ್ ಹಿಸ್ಟ್ರಿ ಇದ್ರೆ ಮಾತ್ರನೇ ವೆಹಿಕಲ್ ಕೊಂಡ್ಕೊಳ್ಳೋದು, ಇಲ್ಲ ಅಂದ್ರೆ ನಾವು ತಗೊಳ್ಳೋದೇ ಇಲ್ಲ. ಎನಿ ವೆಹಿಕಲ್ ಇಂದ ಮಾಡಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನೀವು ಯಾವುದೇ ರೀತಿ ಹ್ಯಾಚ್ ಪ್ಯಾಕ್ಗಳು ನೋಡ್ತೀರಿ, ಅಂದರೆ ಯಾವುದೇ ಬ್ರ್ಯಾಂಡ್ನ ಹ್ಯಾಚ್ ಪ್ಯಾಕ್ ನೋಡ್ತಾರೆ ನೀವು, ಅದು ಬಲಿನೋ ಆಗಿರ್ಬೋದು, ಫೀಗೋ ಆಗಿರ್ಬೋದು, ಸ್ವಿಫ್ಟ್ ಆಗಿರ್ಬೋದು, ಅಥವಾ ಜಾಜ್ ಆಗಿರ್ಬೋದು, ಯಾವುದೇ ನೋಡ್ತಾ ಇರಿ, ಅದು ಕೂಡ ಲೇಟೆಸ್ಟ್ ಮಾಡಲು ಲೆಸ್ ಡ್ರಿವನ್ ಕಾರ್ಗಳು ಬೇಕು ಅಂತ ಹೇಳಿದ್ರೆ ಇಲ್ಲಿ ಸಿಗುತ್ತೆ. ಅದೇ ಥರ ನಿಮಗೆ ಮಿಡ್ ಸೆಗ್ಮೆಂಟ್ ಒಂದು 7 ಸೀಟರ್ ಆಗಿರ್ಬೋದು, ಪ್ರತಿಯೊಂದು ಗಾಡಿ ಕೂಡ ಇಲ್ಲಿ ಇರುವಂಥದ್ದು. ನಾನು ಬಂದಿರೋದು ಬಂದು ಜಿಪಿ ಆಟೋಮಾರ್ಟ್ಗೆ. ಜಿಪಿ ಆಟೋಮಾರ್ಟ್ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ ನಿಮಗೆ ನಾಗಚಂದ್ರ ಮೆಟ್ರೋ ಸ್ಟೇಷನ್ನು, ಅಲ್ಲಿ ಇಳಿದ ತಕ್ಷಣ ನೆಕ್ಸ್ಟ್ ಪಿಲ್ಲರು. ಸೊ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಲೆಫ್ಟ್ ಸೈಡಲ್ಲೇ ಬರುತ್ತೆ. ಸೊ ಎನಿಯೋ ಇವತ್ತು ಸಾಕಷ್ಟು ಕಾರ್ಗಳಿದೆ ಆ್ಯಂಡ್ ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಕ್ವಾಲಿಟಿಲಿ ಒನ್ ಆಫ್ ದಿ ಬೆಸ್ಟ್ ಶೋರೂಮ್ ಇದು ಅಂತ ಹೇಳ್ಬಿಟ್ಟು. ಸೊ ಯಾಕೆ ಅಂದರೆ ಅದೇ ಥರ ಕ್ವಾಲಿಟಿ ಕೊಡ್ತಾ ಬಂದಿದ್ದಾರೆ. ಆ್ಯಂಡ್ ಇದುವರೆಗೂ ನಾನು ಸುಮಾರು ವೀಡಿಯೋ ಮಾಡಿಬಿಟ್ಟಿದ್ದೀನಿ, ಯಾವುದೂ ಕೂಡ ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ. ಅಲ್ಲಿಗೆ ಅರ್ಥ ಮಾಡ್ಕೋಬೋದು ಯಾವ ಥರ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಜೊತೆಗೆ ಇಲ್ಲಿಯ ಮಾಲೀಕರಾಗಿರುವಂತಹ ಮಂಜುನಾಥ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸರ್ ಎಲ್ರಿಗೂ ಕೂಡ. ಎಕ್ಸ್ಪೆಷಲಿ ನಾನು ಹೇಳ್ಬೇಕಂದ್ರೆ ನಿಜವಾಗ್ಲೂ ಐ ಆಮ್ ಸೋ ಮಚ್ ಹ್ಯಾಪಿ. ಮೋಟೋ ವರ್ಲ್ಡ್ ಕನ್ನಡ ನಾನು ಪ್ರತಿ ಸಾರಿ ವಿಡಿಯೋ ಮಾಡಿದಾಗ್ಲೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಿಮ್ಮ ವ್ಯೂವರ್ಸ್ಗೆ ಎಲ್ರಿಗೂ ನಮಸ್ಕಾರ. ಬಿಕಾಸ್ ಕಸ್ಟಮರ್ಸ್ ಸುಮಾರು ಜನ ನಿಮ್ಮನ್ನು ರೆಫರೆನ್ಸ್ ತೊಗೊಂಡು ಬಂದಿದ್ದಾರೆ. ನಿಮಗೂ ಕೂಡ ಸುಮಾರು ಜನ ಕಾಲ್ ಮಾಡಿ ಬಂದಿರ್ತಾರೆ ಅಂದ್ಕೊಂಡಿದ್ದೀನಿ. ಬಂದಿದ್ದಾರೆ, ಫೈನಲೈಸ್ ಮಾಡಿ ತೊಗೊಂಡಿದ್ದಾರೆ. ಅದಕ್ಕೆ ಸಾಕ್ಷಿ ನಮ್ಮದು ಸ್ಟಾಕ್ ಎವ್ರಿ ವಿಡಿಯೋದಲ್ಲಿ ನಮಗೆ ರಿಫ್ರೆಶ್ ಆಗ್ತಾನೆ ಇರುತ್ತೆ. ಆ್ಯಂಡ್ ವೀಕ್ಷಕರೇ, ಇನ್ನೊಂದು ನೆನಪಿರಲಿ, ಇದು ಯಾವುದೂ ಕೂಡ ಲೋ ಬಜೆಟ್ಟು 1 ಲಕ್ಷ 2 ಲಕ್ಷ ಇರುವಂತಹ ಕಾರ್ಗಳಲ್ಲ. ಪ್ರತಿಯೊಂದು ಕಾರ್ಗಳು ಕೂಡ ಆಲ್ಮೋಸ್ಟ್ ಒಂದು 4 to 5 lakh 6 lakh ಈ ರೇಂಜಲ್ಲಿರುವಂತಹ ಮಿಡ್ ಸೆಗ್ಮೆಂಟ್ ಕಾರ್ಗಳು. ಆದರೂ ಕೂಡ ಪ್ರತಿ ವಿಡಿಯೋದಲ್ಲಿ ಸ್ಟಾಕ್ಸು ರಿಫ್ರೆಶ್ ಆಗ್ತಾ ಇರುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೋಬೋದು ಕ್ವಾಲಿಟಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಒಂದ್ಸಲಿ ಡೈರೆಕ್ಟಾಗಿ ವಿಸಿಟ್ ಮಾಡಿ. ನಿಜವಾಗ್ಲೂ ನೀವು ವಾಪಸ್ ಖಾಲಿ ಕೈಯಲ್ಲಂತೂ ಹೋಗಲ್ಲ, ಒಳ್ಳೆ ಕಾರ್ನ ತೊಗೊಂಡು ಹೋಗ್ತೀರಾ ಅಂತ ಹೇಳ್ತೀನಿ. ಸರ್, ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಒಂದು ಗ್ಲಾನ್ಸ್ ಕೊಡಿ ಯಾವೆಲ್ಲ ಗಾಡಿ ಇದೆ ಅಂತ ಹೇಳ್ಬಿಟ್ಟು. ಸರ್ ಮ್ಯಾಕ್ಸಿಮಮ್ ಲೈಕ್ ನಮ್ಮ ಹತ್ರ ಇವಾಗ 50-50 ಹೇಳ್ಬೋದು. ಸಾರಿ 60-40. 60% ಹ್ಯಾಚ್ ಬ್ಯಾಕ್ಸ್ ಇದೆ, ಇನ್ನೊಂದು 40% SUV ಸೆಗ್ಮೆಂಟಲ್ಲಿ ಕಾರ್ಸ್ ಇದೆ. ಆಲ್ಮೋಸ್ಟ್ ಐ ಕ್ಯಾನ್ ಸೇ ಅಬೌಟ್ 95% ಆಫ್ ದ ಸ್ಟಾಕ್ಸ್ ಇವತ್ತಿಗೂ ಕೂಡ ಸಿಂಗಲ್ ಓನರ್ ಇರೋವಂಥದ್ದೇ. ಇನ್ನೂ ಒಂದು 5% ವೆಹಿಕಲ್ ಸೆಕೆಂಡ್ ಓನರ್ ಇದೆ. ಇನ್ನೊಂದು ಕೆಲವೊಂದು ಸ್ವಲ್ಪ 1-2% ಅನ್ಕಂಡೀಷನಲ್ ವೆಹಿಕಲ್ಸ್ ಕೂಡ ಇದೆ ಸರ್. ಲೋನ್ ಫೆಸಿಲಿಟಿ ಯಾವ ಥರ? ಲೋನ್ ಫೆಸಿಲಿಟಿ ಯಾವಾಗಲೂ ಇದ್ದೇ ಇರುತ್ತೆ. ಬಿಕಾಸ್ ಯೂಸ್ಡ್ ಕಾರ್ ಲೋನ್ಸ್ ಇವಾಗ ಎಲ್ಲ ಬ್ಯಾಂಕ್ ಅವರು ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಿಮಗೆ ಲೆಸ್ ದೆನ್ 15 years ಇರೋ ಎಲ್ಲ ವೆಹಿಕಲ್ಗೂ ಕೂಡ ಲೋನ್ ಆಗ್ತಾ ಇದೆ ಸರ್ ಇವಾಗ. ಓಕೆ ಸರ್, ಹಾಗಾದರೆ. ಆ್ಯಂಡ್ ವೀಕ್ಷಕರೇ, ಈ ಸತಿ ಫಾರ್ ದಿ ಫಸ್ಟ್ ಟೈಮ್ ಏನು ಮಾಡಿದ್ದೀವಿ ನಾವು, ಮೊದಲು ಇನ್ವೆಂಟ್ರಿ ವಿಡಿಯೋ ಮಾಡಿ ಆಮೇಲೆ ಇಂಟ್ರೋ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕಾರು ಕೂಡ ಎಕ್ಸೈಟಿಂಗ್ ಆಗಿದೆ ಆ್ಯಂಡ್ ಚೆನ್ನಾಗಿದೆ. ಸೊ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ನಿಮಗೆ ಬೇಕಾಗಿರುವಂತಹ ಕಾರ್ ಖಂಡಿತವಾಗ್ಲೂ ಇರುತ್ತೆ. ಸೊ ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಲಾಸ್ಟ್ ಟೈಮ್ ಕೂಡ ಒಂದು ಪೋಲೋ ಇತ್ತು, ಅದು GT ಇಮಿಡಿಯೇಟಾಗಿ ಸೇಲ್ ಆಗಿದೆ. ಇವಾಗ ಮತ್ತೊಂದು ಪೋಲೋ ಇದೆ, ಇದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್, ಇದು ಸಿಂಗಲ್ ಓನರ್ ವೆಹಿಕಲ್ 2019 ಮಾಡಲು. ಐಲೈನ್ ಪ್ಲಸ್ ಅಂದರೆ ನಿಮಗೆ ಕ್ರೂಸ್ ಕಂಟ್ರೋಲು, 16 inches ಅಲಾಯ್ ವೀಲ್ಸ್ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್ 35,000 ಕಿಲೋಮೀಟರ್ ಮಾತ್ರ ಓಡಿದೆ ಸರ್. ಇದು ಕೂಡ ಸರ್ವಿಸ್ ಹಿಸ್ಟ್ರಿ ಇರುವಂಥ ವೆಹಿಕಲ್ಲೇ. ವೀಕ್ಷಕರೇ ನೋಡ್ತಿರ್ಬೋದು, ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ ಬೀಮ್ಸ್ ಆಗಿರ್ಬೋದು. ಇದರಲ್ಲಿ ಫ್ಯಾಬ್ರಿಕ್ ಅಪೋಲ್ಸ್ಟ್ರಿ ಬರುತ್ತೆ, ಬಟ್ ಕಂಪ್ನಿ ಫಿಟ್ಟೆಡ್, ತುಂಬ ಚೆನ್ನಾಗಿದೆ ಕಂಡೀಷನ್ ಇವಾಗಲೂ ಕೂಡ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಪೋಲೋ ಅವ್ರದ್ದೇ. ಸರ್, ಇದು ಪ್ರೈಸು? ಸರ್, ಇದು ನಮ್ಮದು ಕೋರ್ಟ್ ಪ್ರೈಸು 6,90,000 ಇದೆ. ಬಟ್ ಇವಾಗ ಆಫರ್ ಪ್ರೈಸ್ ಆಗಿ 6,60,000ಗೆ ಫೈನಲ್ ಪ್ರೈಸ್ ಕೊಡ್ತಾ ಇದ್ದೀವಿ ಸರ್ ನಾವು. 6,60,000ಕ್ಕೆಲ್ಲ ನಿಮಗೆ ಲೇಟೆಸ್ಟ್ ಮಾಡೆಲ್ ಪೋಲೋ ಸಿಗ್ತಾ ಇದೆ. ಅದು ಕೂಡ ಇದರಲ್ಲಿ 16 inch ಅಲಾಯ್ ವೀಲ್ ಬರೋವಂಥದ್ದು ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ನೆಕ್ಸ್ಟು ಒಂದು i20 ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್, i20 ಸ್ಪೋರ್ಟ್ಸು 2017 ಮಾಡಲ್. ಇದು ಅಲಾಯ್ ವೀಲ್ಸ್ ಕೂಡ ಕಸ್ಟಮೈಸ್ ಮಾಡಿದ್ದಾರೆ. ಟೈರ್ಸು ಹೊಸದಿದೆ.
ಇದು 55,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರು, 2017 ಸರ್. ಇದು 2017ನೇ ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಬರೀ 55,000 ಕಿಲೋಮೀಟರ್ ಡ್ರಿವನ್ ಆಗಿರುವಂಥದ್ದು. ಆ್ಯಂಡ್ ಪ್ರತಿಯೊಂದು ಗಾಡಿ ಇವರೇನು ಕಿಲೋಮೀಟರ್ ಹೇಳ್ತಾರೆ ಅದಕ್ಕೆ ತಕ್ಕಂತೆ ವೆಹಿಕಲ್ ಇರ್ತವೆ. ಇವಾಗ ಕೆಲವೊಂದು ಕಡೆ ಹೋದಾಗ ನಿಮಗೆ ಅದು 50,000 ಅಂತ ಹೇಳ್ತಾರೆ, ಬಟ್ ಗಾಡಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರುತ್ತೆ ಅದು ಮೋರ್ ದ್ಯಾನ್ ದಟ್ ಓಡಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮಗೆ ಆ ಥರ ಆಗಲ್ಲ, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇರುವಂತಹ ವೆಹಿಕಲ್ಸೇ ಇರುತ್ತೆ. ಸರ್ ಪ್ರೈಸ್ ಇದು ಕ್ವಾಲಿಟಿ ಕೂಡ 5 ಸ್ಟಾರ್ ಕ್ವಾಲಿಟಿ ಇದೆ ಸರ್, ನೀಟಾಗಿದೆ. ನೀವೇ ಒಂದ್ಸರಿ ನೋಡ್ಬೋದು ನೀವು. ಕಾರು ರೀಪೇಂಟ್ಸ್ ಎಲ್ಲ ಏನಿಲ್ಲ, ಒರಿಜಿನಲ್ ಪೇಂಟ್ ಇದೆ. ಕಾರ್ ಕೂಡ ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಇರುವಂಥ ವೆಹಿಕಲ್ ಸರ್. 2017 ಸಿಂಗಲ್ ಓನರು, ಇದರಲ್ಲಿ ಕೂಡ ಏರ್ ಬ್ಯಾಗ್ ABS ಕೂಡ ಬರುತ್ತೆ. ಸೊ ಇದು ನಿಮಗೆ 5,80,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್ ನಾವು. 5,80,000ಕ್ಕೆಲ್ಲ 17 ಮಾಡಲ್ ಸಿಂಗಲ್ ಓನರ್ i20 ಸಿಗ್ತಾ ಇದೆ, ನೋಡ್ತಿರ್ಬೋದು. ಪೆಟ್ರೋಲ್ ವೇರಿಯಂಟು, ಒಂದು ಕ್ವಿಡ್ ಇದೆ. ಎಸ್ ಸರ್. ಸರ್ ಕ್ವಿಡ್ ಇದು 2015 ಸಿಂಗಲ್ ಓನರ್ ಸರ್. ಇದು ಕೂಡ 59,000 ಅಂದರೆ ಕ್ಲೋಸ್ ಟು 60,000 ಕಿಲೋಮೀಟರ್ ಓಡಿದೆ. ಓಕೆ. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ಲೇ, 800cc ಇರುವಂಥದ್ದು. ನಿಮಗೆ ಸಿಟಿನಲ್ಲಿ ಮೈಲೇಜ್ ಜಾಸ್ತಿ ಬೇಕನ್ನೋರು ಖಂಡಿತವಾಗ್ಲೂ ಇದನ್ನು ತೊಗೋಬೋದು. ಯಾಕೆಂದರೆ 800cc ಇರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ. ಸೊ ಇದನ್ನು ನಾವು ಫೈನಲ್ ಪ್ರೈಸ್ ಆಗಿ 2,90,000ಕ್ಕೆ ಕೊಡ್ತಾ ಇದ್ದೀವಿ ಸರ್. 2,90,000ಕ್ಕೆಲ್ಲ ನಿಮಗೆ ಈ ಒಂದು ರೆನಾಲ್ಟ್ ಕ್ವಿಡ್ ಸಿಗ್ತಾ ಇದೆ ಸರ್. ಲಾಸ್ಟ್ ಟೈಮು ವಿತ್ EMI ಆಫರ್ ಹೇಳಿದ್ರಿ, ಐ ಥಿಂಕ್ ಅದು ಇವಾಗಲೂ ರನ್ ಆಗ್ತಿದೆ ಅಂತ ಅನ್ಕೊಂತೀನಿ. ಅದು ಇಟ್ಸ್ ಅ ಕಾಮನ್ ಪ್ರೋಸೆಸ್ ಸರ್. ಎಲ್ಲ ಕಾರ್ಗೂ EMIs ಅಂತ ಏನಿದೆ ಅದು ನೀವು 1 ಲಕ್ಷಕ್ಕೆ ಎಷ್ಟು ಅಂತ. ಬಟ್ ಲಾಸ್ಟ್ ಟೈಮ್ ಸುಮಾರು ಜನ ವೀಕ್ಷಕರು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ರು, ನಾವು 2,000 ಕೊಡ್ತೀವಿ, 3,000 ಕೊಡ್ತೀವಿ, EMI ಮಾಡಿ ಕೊಡಿ ಅಂತ. ಬಟ್ ಅದು 1 ಲಕ್ಷಕ್ಕೆ ಅಂತ ನಾನು ಸ್ಪೆಸಿಫಿಕ್ ಆಗಿ ಹೇಳಿದ್ದೆ. ಇವಾಗಲೂ ಅಷ್ಟೇ, ಇವಾಗ ಇದು 2,90,000 ಅಂದರೆ ಇಮ್ಯಾಜಿನ್ ನೀವು ಅದರಲ್ಲಿ ಒಂದು 2 ಲಕ್ಷ ಲೋನ್ ತೊಗೊಂಡ್ರೆ ಒಂದು ಸುಮಾರು ಒಂದು 5,000 ರಿಂದ 6,000 ರೂಪಾಯಿ EMI ಬರುತ್ತೆ. ಓಕೆ. ಸೊ ರಿಮೈನಿಂಗ್ 90,000 ಪ್ಲಸ್ ಪ್ರೊಸೆಸಿಂಗ್ ಫೀನ ನೀವು ಡೌನ್ ಪೇಮೆಂಟ್ ಆಗಿ ಪೇ ಮಾಡಬೇಕಾಗುತ್ತೆ. ಇವ್ರು ಲಾಸ್ಟ್ ಟೈಮ್ ಹೇಳಿದ್ದು ಕೂಡ ಲಕ್ಷಕ್ಕೆ 2,250 ರೂಪಾಯಿ EMI ಬರುತ್ತೆ ಅಂತ ಸ್ಟಾರ್ಟಿಂಗ್. ಇಟ್ ಸ್ಟಾರ್ಟ್ ಫ್ರಮ್. ಸೊ ನೀವು ಅಂದಾಜು ಮಾಡ್ಕೋಬಹುದು ನೀವು ಎಷ್ಟು ಲಕ್ಷ ರೂಪಾಯಿ ಕಾರ್ ತಗೋತಾ ಇದ್ದೀರಾ, ಎಷ್ಟು EMI ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು 5 ವರ್ಷಕ್ಕೆ ಸರ್, 5 ವರ್ಷಕ್ಕೆ 2,250 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಬರುತ್ತೆ. ಬಟ್ ನೀವು 3 ಇಯರ್ಸಿಗೆ ಬಂದಾಗ ಅದು 3,300 ರಿಂದ 3,500 ರೂಪಾಯಿಗೆ ಹೋಗುತ್ತೆ. ಈ ಗಾಡಿಗೆ ಹೆಚ್ಚು ಕಮ್ಮಿ ನಿಮಗೆ 3 ಇಯರ್ಸ್ ಲೋನ್ ಆಗುತ್ತೆ ಸರ್. ಅದಕ್ಕೆ 5,000 ದಿಂದ 6,000 ಲೋನ್ ಆಗುತ್ತೆ, ಅಂದರೆ EMI ಬರುತ್ತೆ ಸರ್. ಆ ಗಾಡಿಗೆ ಎಷ್ಟು ಬರುತ್ತೆ ಸರ್? ಸರ್ ಅದಕ್ಕೆ ನೀವು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 4 ರಿಂದ 4.5 ಲಕ್ಷ ಲೋನ್ ತೊಗೊಂಡ್ರೆ ನಿಮ್ಗೊಂದು ಕ್ಲೋಸ್ ಟು ಅರೌಂಡ್ 10,000 to 12,000 ರೂಪೀಸ್ EMI ಬರುತ್ತೆ. ಸೊ ಇದು ಕೂಡ 1 ಲಕ್ಷ ಜಾಸ್ತಿ ಇರೋದ್ರಿಂದ ಅದಕ್ಕೆ ಇನ್ನೊಂದು ಅಡಿಷನಲಿ 2,500 ರೂಪೀಸ್ ನೀವು ಆ್ಯಡ್ ಮಾಡ್ಕೋಬೋದು ಸರ್. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ಒಂದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಥರ ಇದೆ. ಹೋಂಡಾ ಜಾಸ್ ಅಂದ ತಕ್ಷಣ ನಿಮಗೆ ರಿಲಿಯಬಿಲಿಟಿ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಈ ಥರ ಲೇಟೆಸ್ಟ್ ಮಾಡಲು, ಅದು ಕೂಡ ಬ್ರ್ಯಾಂಡ್ ನ್ಯೂ ಥರ ಇರುವಂತಹ ವೆಹಿಕಲ್ ತೊಗೊಂಡ್ಬಿಟ್ರೆ ಇನ್ನೂ ಕಣ್ಮುಚ್ಕೊಂಡು ಓಡಿಸ್ಕೊಬೋದು ನೀವು. ಎಸ್ ಸರ್. ಸರ್ ಇದು ಹೋಂಡಾ ಜಾಸ್ VX CVT ಅಂದ್ರೆ ಒನ್ ಆಫ್ ದಿ ಬೆಸ್ಟ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್. ಓಕೆ. ಅಗೇನ್ ಹೋಂಡಾ ಎಂಜಿನ್ ಕೂಡ ಒನ್ ಆಫ್ ದಿ ಬೆಸ್ಟ್ ಎಂಜಿನ್ಸು. ವೆಹಿಕಲ್ ಕಂಡೀಷನ್ ಕೂಡ ನೋಡ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅಪಾಲ್ಸ್ಟ್ರಿ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಆಡಿಯೋ ಕಂಟ್ರೋಲ್ಸ್ ಇದೆ, ಪ್ಯಾಡಲ್ ಶಿಫ್ಟ್ ಕೂಡ ಬರುತ್ತೆ. ಇದರಲ್ಲಿ ಪ್ಯಾಡಲ್ ಶಿಫ್ಟರ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಕೂಡ ಬರುವಂಥದ್ದು, ಆಟೋ ಫೋಲ್ಡಿಂಗ್ ORVMs ಬರುತ್ತೆ, ಪ್ಯೂರ್ ಲೆದರ್ ಅಪಾಲ್ಸ್ಟ್ರಿ ಇದೆ, ನೋಡ್ತಿರ್ಬೋದು. ಬ್ಯೂಟಿಫುಲ್ ಕಂಡೀಷನಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಪಯನಿರ್ದು. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ಲು ಸರ್. 36,500 ಕಿಲೋಮೀಟರ್ ಓಡಿದೆ ಸರ್. ಇದು ಮತ್ತೆ ಫ್ರೆಶ್ ಇವಾಗ ಹೊಸ ಇನ್ಶೂರೆನ್ಸ್ ಮಾಡಿದ್ದೀವಿ, ಅಂದರೆ ನೆಕ್ಸ್ಟ್ ಏಪ್ರಿಲ್ ವರೆಗೂ ಇನ್ಶೂರೆನ್ಸ್ ಇದೆ. ಓಕೆ ಸರ್. ಇದು ನಿಮಗೆ ಪ್ರೈಸು ಫೈನಲ್ ಪ್ರೈಸ್ ಆಗಿ ನಾವು 6,10,000 ಕೊಡ್ತಾ ಇದ್ದೀವಿ ಸರ್. 6,10,000ಕ್ಕೆಲ್ಲ ಒಂದು ಲೇಟೆಸ್ಟ್ ಮಾಡಲ್ 18 ಮಾಡಲ್ CVT ಗೇರ್ ಬಾಕ್ಸ್ ಇರುವಂತಹ ಹೋಂಡಾ ಜಾಸ್ ಸಿಗ್ತಾ ಇದೆ. ಆ್ಯಂಡ್ ಕಂಡೀಷನ್ ಚೆಕ್ ಮಾಡ್ಬೋದು, ವೆರಿ ಲೆಸ್ ಡ್ರಿವನ್ನು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು 50 ಇದೆ. ಎಸ್ ಸರ್. ಸರ್ ಮಾರುತಿ ಸುಜುಕಿದು ಸ್ವಿಫ್ಟ್ VXi 2019 ಮಾಡಲು. ಇದು 61,000 ಕಿಲೋಮೀಟರ್ ಓಡಿದೆ. ಇದು ಕೂಡ ನೋಡ್ಬೋದು ನಿಮಗೆ, ತುಂಬ ಚೆನ್ನಾಗಿದೆ ವೆಹಿಕಲ್ಲು, ವಿತ್ ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದು. ಕಿಲೋಮೀಟ್ರು 61,000 ಓಡಿದೆ. VXi ಅಂದ್ರೇ ನಿಮಗೆ 19ನಲ್ಲಿ ಏರ್ ಬ್ಯಾಗ್ ABS ಕಂಪಲ್ಸರಿ ಇದೆ. ಓಕೆ. ವಿತ್ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಇರ್ಬೋದು, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVMs, ಇದೆಲ್ಲ ಫೀಚರ್ಸ್ ಇನ್ಬಿಲ್ಟ್ OEM ಇಂದನೇ ಬಂದಿರುತ್ತೆ. ಸೊ ಇದು ನಿಮಗೆ ಫೈನಲ್ ಪ್ರೈಸ್ ಆಗಿ ನಾವು 5,60,000ಕ್ಕೆ ಕೊಡ್ತಾ ಇದ್ದೀವಿ ಸರ್. 5,60,000ಗೆಲ್ಲ ಒಂದು ಲೇಟೆಸ್ಟ್ ಮಾಡಲ್ 19 ಮಾಡಲ್ ಸ್ವಿಫ್ಟ್ ಸಿಗ್ತಾ ಇದೆ, ಪೆಟ್ರೋಲ್ ಇಂಜಿನು. ನೋಡ್ತಿರ್ಬೋದು ಗಾಡಿಯ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದುವರೆಗೂ ನೋಡಿರೋದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ಪೆಟ್ರೋಲ್ ಇಂಜಿನ್ಗಳೇ. ಎಸ್ ಸರ್. ನೆಕ್ಸ್ಟ್ ಮತ್ತೊಂದು ರೆನಾಲ್ಟ್ ಕ್ವಿಡ್ ಇದೆ, ಇದು ಬಂದು ಕ್ಲೈಂಬರ್ ಎಡಿಷನ್. ಎಸ್ ಸರ್. ಸರ್ ಇದು 2018 ಮಾಡಲು, ಸಿಂಗಲ್ ಓನರು, ಬರೀ 20,000 ಕಿಲೋಮೀಟರ್ ಓಡಿದೆ. ಇದು ಕೂಡ ಸರ್ವಿಸ್ ಹಿಸ್ಟ್ರಿ ಸಿಗೋವಂಥ ವೆಹಿಕಲ್ಲೇ. ವೆಹಿಕಲ್ ಕೂಡ ನೀಟ್ ಆ್ಯಂಡ್ ಕ್ಲೀನ್ ಇದೆ, ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಲು. ವೆಹಿಕಲ್ ಕಂಡೀಷನ್ ನೀವು ನೋಡ್ಬೋದು.
ಇದರಲ್ಲಿ ಆರೆಂಜ್ ಇನ್ಸರ್ಟ್ಸ್ ಎಲ್ಲ ಬರುತ್ತೆ, ಇದು ಕ್ಲೈಂಬರ್ ಎಡಿಷನ್ ಆಗಿರೋದ್ರಿಂದ. ಲಿಮಿಟೆಡ್ ಅಡಿಷನ್ ಸರ್. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುವಂಥದ್ದು. ಬರೀ 20,000 ಕಿಲೋಮೀಟರ್ ನೋಡ್ಬೋದು, 19,966 ಕಿಲೋಮೀಟರ್ ಓಡಿರುವಂಥದ್ದು. ಸರ್ ಪ್ರೈಸ್ ಇದು? ಸರ್ ಇದು 4 ಲಕ್ಷಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ ಸರ್ ನಾವು. ಲೇಟೆಸ್ಟ್ ಮಾಡಲ್ ರೆನಾಲ್ಡ್ ಕ್ವಿಡ್. ಸರ್ ಮಾಡಲ್ ಇದು 2018 ಮಾಡಲ್. 18 ಮಾಡಲ್ ರೆನಾಲ್ಡ್ ಕ್ವಿಡ್ 4,60,000ಕ್ಕೆ ಫೈನಲ್ ಆಗುತ್ತೆ. ಸರಿ 4 ಲಕ್ಷ, ಓನ್ಲಿ 4 ಲ್ಯಾಕ್ಸ್. 4 ಲ್ಯಾಕ್ಸಿಗೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ಮತ್ತೊಂದು ಫೋರ್ಡ್ ಫೀಗೋ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು 2017 ಮಾಡಲು. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್, 60,000 ಕಿಲೋಮೀಟರ್ ಓಡಿದೆ, ಜೆನ್ಯೂನ್ ಕಿಲೋಮೀಟರ್ ಇರುವಂಥದ್ದು. ಪ್ಲಸ್ ನೀವು ಹೊಸ ಟೈರ್ಸ್ ಇದೆ. ಇದು ಟಾಪ್ ಎಂಡ್ ವೇರಿಯಂಟ್. ಇದು ಟೈಟಾನಿಯಂ ಇರೋದ್ರಿಂದ ನಿಮ್ಗೆ ಇದರಲ್ಲೂ ಏರ್ ಬ್ಯಾಗ್, ABS, ಆಮೇಲೆ ಟಚ್ ಸ್ಕ್ರೀನ್ ಇನ್ಫೋಟೈನ್ ಸಿಸ್ಟಮ್ ಬರ್ಬೋದು, ಬ್ಲೂಟೂತ್ ಪ್ಲಸ್ ಆಡಿಯೋ ಕಂಟ್ರೋಲ್ಸ್, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸು ಎಲ್ಲ ಫೀಚರ್ಸ್ ಇದೆ ಸರ್. ಓಕೆ. ಆಮೇಲೆ ಇದು ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ಲು ನಿಮಗೆ ಡೈಲಿ ಕಮ್ಯೂಟ್ ಮಾಡೋರಿಗೆ, ಬಿಕಾಸ್ ಇಟ್ ಗಿವ್ಸ್ ಯು ಬೆಸ್ಟ್ ಇನ್ ದ ಕ್ಲಾಸ್ ಮೈಲೇಜ್. ನಿಮಗೆ ಎನಿ ವೆಹಿಕಲ್ ಯು ಕಂಪೇರ್, ನಿಮಗೆ ಲಾಂಗ್ ಡ್ರೈವ್ಸಲ್ಲಿ ಇದರಷ್ಟು ಮೈಲೇಜ್ ಯಾವ ಕಾರು ಬರಲ್ಲ ಅಂತ ನನ್ನ ಅನಿಸಿಕೆ. ಬಿಕಾಸ್ ನಾನು ಟೆಸ್ಟ್ ಮಾಡಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್. ತುಂಬ ಚೆನ್ನಾಗಿ, ಅಂದರೆ ಕ್ಲೋಸ್ ಟು 25 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ ಇನ್ ಹೈವೇಸ್. ಸೊ ಇದು ನಿಮಗೆ ಫೈನಲ್ ಪ್ರೈಸ್ ಆಗಿ ನಾವು 4,75,000ಕ್ಕೆ ಕೊಡ್ತಾ ಇದ್ದೀವಿ ಸರ್. 4,75,000 ಇಲ್ಲ, 25 ಕಿಲೋಮೀಟರ್ ತನಕ ಮೈಲೇಜ್ ಕೊಡುವಂತಹ ಫೋರ್ಡ್ ಫೀಗೋ ಲೇಟೆಸ್ಟ್ ಮಾಡಲ್ ಸಿಗ್ತಾ ಇದೆ. ಇಟ್ಸ್ ಅ ಸೇಮ್ ಎಂಜಿನ್ ಆಫ್ ಇಕೋಸ್ಪೋರ್ಟ್. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಡ್ಯಾಟ್ಸನ್ ರೆಡಿಗೋ ಇದೆ. ಎಸ್ ಸರ್. ಸರ್ ಇದು ಡ್ಯಾಟ್ಸನ್ ರೆಡಿಗೋ. ಇಟ್ ಈಸ್ ಅ ಸೇಮ್ ಎಂಜಿನ್ ಆಫ್ ಕ್ವಿಡ್. ಹೌದು ಹೌದು. ಅದೇ ಗೇರ್ ಬಾಕ್ಸ್ ಬರುತ್ತೆ, ಅದೇ ಎಂಜಿನ್ ಬರುತ್ತೆ. ಓನ್ಲಿ ಲೈಕ್ ಅದು ರೆನೋದಲ್ಲಿ ಬರುತ್ತೆ, ಇದು ನಿಸಾನ್ ಅವ್ರ ಜೊತೆಗೆ ಬರ್ತಾ ಇದೆ. ಸೇಮ್ ರೆನೋ ನಿಸಾನ್ ಇಂಡಿಯಾದಿಂದನೇ ಮ್ಯಾನುಫ್ಯಾಕ್ಚರ್ ಆಗೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಒಂದೇ ಪ್ಲಾಂಟ್ ಅಲ್ಲೇ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಇವಾಗ ನೀವು ಆಕ್ಚುಲಿ ಈ ಕಾರ್ನ ನೀವು ಕಂಪ್ಯಾರಿಸನ್ ನೀವು ಟಾಟಾ ನ್ಯಾನೋ ಟ್ವಿಸ್ಟ್ ಜೊತೆ ಕಂಪೇರ್ ಮಾಡ್ಬೋದು. ಬಿಕಾಸ್ ಅದು 600cc ಎಂಜಿನ್ ಬರುತ್ತೆ, ಇದು 1000cc ಎಂಜಿನ್ ಬರುತ್ತೆ. ಅದರಲ್ಲಿ ತುಂಬಾ ಪವರ್ ಲ್ಯಾಕ್ಸ್ ಇದೆ ನ್ಯಾನೋದಲ್ಲಿ. ನೀವು ಪ್ರೈಸ್ ಕಂಪೇರ್ ಮಾಡಿದ್ರೆ ಸಿಮಿಲರ್ ಟು ನ್ಯಾನೋ ಸಿಗುತ್ತೆ ಸರ್ ನಿಮಗೆ. ಇವಾಗ ಮೋಸ್ಟ್ಲಿ ಐ ಥಿಂಕ್ 16-17 ಮಾಡಲ್ ಟ್ವಿಸ್ಟ್ ಎಲ್ಲ ಒಂದು ಅರೌಂಡ್ 2.5 to 2.8 lakhs ವರೆಗೂ ನಿಮಗೆ ನ್ಯಾನೋ ಟ್ವಿಸ್ಟ್ ಸಿಗ್ತಾ ಇದೆ. ಇದು ನಿಮಗೆ 2,90,000ಗೆ ಕೊಡ್ತಾ ಇದೀವಿ. 2020 ಮಾಡಲ್ಸ್, 2020 ಮಾಡಲು ಸೇಮ್ ಕ್ವಿಡ್ ನಿಮಗೆ ಬರೀ 2,90,000 ಸಿಗ್ತಾ ಇದೆ. ಆಟೋಮ್ಯಾಟಿಕ್ ಕ್ವಿಡ್ ಜಾಸ್ತಿ ಅಂತ ಹೇಳಿದ್ರೆ ರೀಸೇಲ್ ಜಾಸ್ತಿ ಇದೆ. ನಂಬರ್ ಆಫ್ ಕಾರ್ಸ್ ಜಾಸ್ತಿ ಸೇಲ್ ಆಗಿದೆ, ಇದು ಕಡಿಮೆ ಸೇಲ್ ಆಗಿದೆ. ಇದು ಕಡಿಮೆ ಸೇಲ್ ಆಗಿದೆ. ಯಾರಾದರೂ ಲೆಸ್ ಡ್ರಿವನ್ ಕಾರ್ ತೊಗೊಂಡ್ರೆ ಖಂಡಿತವಾಗ್ಲೂ ನಿಮಗೇನು ಮೇಂಟೆನೆನ್ಸ್ ಬರಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಕಾಮನ್ ಪಾರ್ಟ್ಸ್ನೇ ಶೇರ್ ಮಾಡುತ್ತೆ. ಸೊ ಹಂಗಾಗಿ ಈಸಿಯಾಗಿ ಪಾರ್ಟ್ಸ್ ಕೂಡ ಸಿಗುವಂಥದ್ದು, ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಆ್ಯಂಡ್ ಪ್ರೈಸಿಂಗು ಬರೀ 2,90,000 ಸಿಗ್ತಾ ಇದೆ. ಆ್ಯಂಡ್ ಲೋನ್ ಕೂಡ ಆಗುತ್ತೆ. ಮಾಡಲ್ ಸರ್, ಲೋನ್ ಆರಾಮ್ಸೆ ಆಗುತ್ತೆ ಸರ್ ಇದರಲ್ಲಿ. ಸರ್ ಈ ಗಾಡಿಗೆ 90% ಲೋನ್ ಆಗುತ್ತೆ ಸರ್. 5,000 ಡೌನ್ ಪೇಮೆಂಟ್, ಐ ಮೀನ್ 5,000 to 6,000 ಬರುತ್ತೆ ಸರ್. 5,000 to 6,000 ಬರುತ್ತೆ ಕಾಮನ್ ಆಗಿ. ಓಕೆ. ನೆಕ್ಸ್ಟ್ ವೆಹಿಕಲ್ಲು ಮತ್ತೊಂದು i20 ಇದೆ. ಎಸ್ ಸರ್. ಸೊ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ಲೇ. 2012 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಇದು ನೀವು ನೋಡ್ಬೋದು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 60,000 ಕಿಲೋಮೀಟರ್ ಓಡಿರುವಂಥದ್ದು. 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಕಾರ್ ಸರ್. ಎಸ್, ಪೆಟ್ರೋಲು. ಗಾಡಿ ಕಂಡೀಷನ್ ಚೆಕ್ ಮಾಡ್ಬೋದು. ಈಚ್ ಆ್ಯಂಡ್ ಎವ್ರಿ ವೆಹಿಕಲ್ಲು ನಾನು ತುಂಬ ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ಸುಮ್ಮನೆ ಎಕ್ಸಾಜುರೇಟ್ ಮಾಡ್ತಿದ್ದೀನಿ ಅಂತ ಅನ್ಕೊತೀರಾ. ಬಟ್ ನಿಜವಾಗ್ಲೂ ಇಲ್ಲಿ ಬಂದಾಗ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಗಾಡಿಗಳಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸರ್ ಪ್ರೈಸಿಂಗ್ ಇದು? ಸರ್ ಇದು 3,80,000ಕ್ಕೆ ಕೊಡ್ತಾ ಇದ್ದೀವಿ ಸರ್ ನಾವು ಇವಾಗ. 3,80,000ಕ್ಕೆ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ i20 ಸಿಗ್ತಾ ಇದೆ. ನೆಕ್ಸ್ಟ್ ಮತ್ತೊಂದು ಫಾರ್ಚುನರ್ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಫಾರ್ಚುನರ್ ಇದು 2014 ಮಾಡಲು. 1,00,000 ಕಿಲೋಮೀಟರ್ ಓಡಿದೆ. ಓಕೆ. ಆಟೋಮ್ಯಾಟಿಕ್ ವೆಹಿಕಲ್ ಸರ್ ಇದು. 2 wheel ಡ್ರೈವ್ ಆಟೋಮ್ಯಾಟಿಕ್. ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಫ್ರಂಟಲ್ಲಿ TRD ಗ್ರಿಲ್ ಹಾಕಿದ್ದಾರೆ. ಇದು 2014 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ನೀಟ್ಲಿ ಮೇಂಟೈನ್ಡ್, ಚೆನ್ನಾಗಿದೆ ಸರ್ ವೆಹಿಕಲ್. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ವಿಸ್ ಹಿಸ್ಟ್ರಿ ಇರುವಂಥ ವೆಹಿಕಲ್ ಏನೇ ಇದು ಕೂಡ. ಎಲೆಕ್ಟ್ರಿಕ್ ಸೀಟ್ಸ್ ಬರುತ್ತೆ. ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ ವ್ಯೂಮ್ಸು, ಡ್ಯೂಯಲ್ ಏರ್ ಬ್ಯಾಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು. ಸರ್ ಇದು 4 wheel ಡ್ರೈವ್ ಸರ್? ಇದು 2 wheel ಡ್ರೈವ್. 4x2 ಆಟೋಮ್ಯಾಟಿಕ್ ಸರ್. 4x2 ಆಟೋಮ್ಯಾಟಿಕ್. ಸರ್ ಪ್ರೈಸ್ ಇದು? ಸರ್ ಇದು ನಾವು ಫೈನಲ್ ಪ್ರೈಸ್ ಆಗಿ 14,50,000ಕ್ಕೆ ಕೊಡ್ತಾ ಇದ್ದೀವಿ ಸರ್. ನಿಮಗೆ ನಾರ್ಮಲಿ ಮ್ಯಾನ್ಯುವಲ್ ಕಾರೇ ಸಿಗಲ್ಲ ಈ ಪ್ರೈಸಲ್ಲಿ. 14 ಮಾಡಲ್ ಎಕ್ಸ್ಪೆಷಲಿ ಬೇಕಂದರೆ ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆ. ಅದರ್ ಡೀಲರ್ಸ್ ಜೊತೆಗೂ 14,50,000ಕ್ಕೆ ನಾವು ಕರ್ನಾಟಕ ರಿಜಿಸ್ಟ್ರೇಷನ್ ಇರೋ ಕಾರೇ ಕೊಡ್ತಾ ಇದ್ದೀವಿ. ಆ್ಯಂಡ್ ಜೆನ್ಯೂನ್ ಕಿಲೋಮೀಟರ್ ಇರುವಂಥ ವೆಹಿಕಲ್ ಕೊಡ್ತಾ ಇದ್ದೀವಿ ಸರ್, ಆಟೋಮ್ಯಾಟಿಕ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಲಕ್ಸುರಿ ವೆಹಿಕಲ್ ಇದೆ. ಎಸ್ ಸರ್. ಸರ್ ಮರ್ಸಿಡೀಸ್ E250 ಇದು ಡೀಸೆಲ್ ವೆಹಿಕಲ್ ಆಟೋಮ್ಯಾಟಿಕ್. ನೀವು ನೋಡ್ಬೋದು ವೆಹಿಕಲ್ ಎಷ್ಟು ಕ್ಲಾಸ್ ಕಂಡೀಷನ್ ಆಗಿದೆ ಅಂತ. ಬಿಕಾಸ್ ವಿ ಆರ್ ನಾಟ್ ಇಂಟು ಲಕ್ಸುರಿ ಕಾರ್ಸ್ ಸರ್. ನಮ್ದೇನಿದ್ರು ಮಿಡ್ ರೇಂಜ್ ವೆಹಿಕಲ್ಸ್ ಮಾತ್ರನೇ ಸೇಲ್ ಮಾಡೋದು ನಾವು. ಅವಾಗ ಇವಾಗ ಒಂದೊಂದು ಬರ್ತಾ ಇರ್ತದೆ.
ಸೊ ಎಕ್ಸಲೆಂಟ್ ಕಂಡೀಷನ್ ನೋಡ್ತಿರ್ಬೋದು. ಇದು ನಾವು ಪರ್ಸ್ನಲಿ ಯೂಸ್ ಮಾಡ್ತಿರೋಂಥ ವೆಹಿಕಲ್ಲೇನೆ. ಓಕೆ, ಇದು HR ರಿಜಿಸ್ಟ್ರೇಷನ್ ಇದೆ, ನಾವು ಕರ್ನಾಟಕಕ್ಕೆ NOC ತೆಕ್ಕೊಡ್ತೀವಿ. ಇದು ಪ್ರೈಸು ಟೆಂಟೇಟಿವ್ಲಿ ಒಂದು 9 lakhs ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಇನ್ನೂ ಒಳ್ಳೆ ಪ್ರೈಸ್ಗೆ ಕಸ್ಟಮರ್ ಬಂದರೆ ನೋಡೋಣ ಸರ್, ಕಸ್ಟಮರ್ ಟು ಕಸ್ಟಮರ್ ಬೆಟರ್ ಪ್ರೈಸ್ ಮಾಡಿ ಕೊಡ್ಬೋದು ನಾವು. ಸರ್ ಡೀಸೆಲ್ ಸರ್ ಇದು? ಹಾಂ, ಡೀಸೆಲ್ಲು. ನಮಗೆ ಇವಾಗ ಅಟ್ ಪ್ರೆಸೆಂಟ್ 15 ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ ಹೈವೇನಲ್ಲಿ. ಆ್ಯಂಡ್ ಎಕ್ಸಲೆಂಟ್ ಫೀಚರ್ಸ್. ವೆಹಿಕಲ್ ಸರ್ 4 ಟೈರ್ಸು ಹೊಸದಿದೆ ಸರ್. ಇದು ಇವಾಗ ರೀಸೆಂಟ್, ಇವನ್ ನಾಟ್ ಇವನ್ 500 ಕಿಲೋಮೀಟರ್ಸ್ ಡ್ರಿವನ್. ಇದು ಫ್ರಂಟ್ 2 ಟೈರ್ಸು. ರೇರ್ ಟೈರ್ಸ್ ಹಾಕಿ ಒಂದು 2000 ಕಿಲೋಮೀಟರ್ಸ್ ಓಡಿದೆ ಸರ್. ಓಕೆ, ಆ್ಯಂಡ್ ವೀಕ್ಷಕರೇ ನೋಡ್ತಿರ್ಬೋದು, ಇಡೀ ಶೋರೂಮಲ್ಲಿ ನಾವು ಪ್ರತಿ ಒಂದು ತಿಂಗಳಿಗೆ 1 ಇಲ್ಲ 2 ವಿಡಿಯೋ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಬಂದ್ಬಿಟ್ಟು ಕ್ಲಿಯರ್ ಆಗಿ ಹೊಸ ಸ್ಟಾಕ್ ಬಂದಿರುತ್ತೆ. ಲಕ್ಸುರಿ ಕಾರ್ ಮಾತ್ರ, ಸಿನ್ಸ್ ಇವರು ಲಕ್ಸುರಿ ಕಾರ್ ಜಾಸ್ತಿ ಮಾಡಲ್ಲ, ಸೊ ಹಂಗಾಗಿ ಸ್ವಲ್ಪ ಕಸ್ಟಮರ್ಸ್ ಕಡಿಮೆ ಇದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಲಕ್ಸುರಿ ಕಾರ್ಸ್ ಲೇಟ್ ಮೂವಿ ಇಲ್ಲ ಸರ್, ನಮ್ಮಲ್ಲಿ ಏನು ಲಕ್ಸುರಿ ಕಾರ್ಸ್ ನಾವೇನು ಫೋಕಸ್ ಮಾಡಲ್ಲ. ಬಿಕಾಸ್ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ನಮಗಿರೋ ಸೋರ್ಸ್ ಇರ್ಬೋದು, ನಾವು ಲಕ್ಸುರಿ ಕಾರ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ಅದೆಲ್ಲ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ಸು. ನಮಗೇನು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ಸು ವಿತ್ ಲಿಮಿಟೆಡ್ ಮಾರ್ಜಿನಲ್ಲಿ ನಾವು ವೆಹಿಕಲ್ ಸೇಲ್ ಮಾಡ್ಬೇಕನ್ನೋದು. ಮತ್ತು ಇದಕ್ಕೆ ನಂಬರ್ ಆಫ್ ಕಸ್ಟಮರ್ಸ್ ಲೈಕ್ 80% ಬೈಯರ್ಸ್ ಏನಿದಾರೋ ಆಲ್ ಇನ್ ಮಿಡ್ ಸೆಗ್ಮೆಂಟ್, ಮಿಡ್ ಅಥವಾ ಅಪ್ಪರ್ ಮಿಡಲ್ ಸೆಗ್ಮೆಂಟ್ ವೆಹಿಕಲ್ಸ್. ಎಸ್ ಸರ್. ನೆಕ್ಸ್ಟ್ ಒಂದು ಬ್ರ್ಯಾಂಡ್ ನ್ಯೂ ಥರ ಇರುವಂತಹ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಎಸ್ ಸರ್, ಇದು 2019 ರ್ಯಾಪಿಡ್ ಆಂಬಿಷನ್ ವೆಹಿಕಲ್. ಇದು ಡೀಸೆಲ್ ಮ್ಯಾನ್ಯುಯಲ್. ನೀವು ಕಂಡೀಷನ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ರೀಸೆಂಟ್ಲಿ ಸರ್ವಿಸ್ ಆಗಿದೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇರೋವಂಥ ವೆಹಿಕಲ್ಲೇ. 70,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಆಟೋ ಫೋಲ್ಡಿಂಗ್ VRVMs ಕೂಡ ಬರುವಂಥದ್ದು ಇದರಲ್ಲಿ. ಸರ್ ನಿಮಗೆ ಸ್ಕೋಡಾ ಪ್ರಾಡಕ್ಟಲ್ಲಿ ಆಲ್ಮೋಸ್ಟ್ ನಿಮಗೆ ಈ ಬೇರೆ ಪ್ರಾಡಕ್ಟಿಗೆ ಕಂಪೇರ್ ಮಾಡಿದ್ರೆ ಹೈ ಎಂಡ್ ಕಾರಲ್ಲಿ ಏನು ಫೀಚರ್ಸ್ ಬರುತ್ತೋ ಅದು ಅಷ್ಟು ಇದರಲ್ಲೇ ಬಂದ್ಬಿಡುತ್ತೆ ಸರ್. ಎಸ್ ಸರ್, ಎಸ್ ಸರ್. ಸರ್ ಇದು ನಿಮಗೆ 6,90,000ಕ್ಕೆ ನಾವು ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ ಸರ್. 2019 ಮಾಡಲು ಡೀಸೆಲ್. 19 ಮಾಡಲ್ ಡೀಸೆಲ್. ಅದು ಕೂಡ ಇವಾಗ ಆ್ಯಸ್ ಆಫ್ ನೌ ತುಂಬ ಜನ ಸ್ಕೋಡಾ ಮತ್ತು ಫೋಕ್ಸ್ ವ್ಯಾಗನಲ್ಲಿ ಡೀಸೆಲ್ ಲವರ್ಸ್ ಇದ್ದೀರಾ, ಬಟ್ ಡೀಸೆಲ್ ವೆಹಿಕಲ್ಸ್ ಸಿಗ್ತಾ ಇಲ್ಲ. ಯಾರಾದರೂ ಲೇಟೆಸ್ಟ್ ಮಾಡಲು ಒಂದು ಒಳ್ಳೆ ಗಾಡಿ ತೊಗೋಬೇಕು ಅಂತಿರೋರು ಖಂಡಿತವಾಗ್ಲೂ ತೊಗೋಬೋದು. ಇನ್ಫ್ಯಾಕ್ಟ್ ನೀವೇನು ಗಾಡಿ ತೊಗೋತೀರಾ ಅಂದರೆ ಇವಾಗ ಹೊಸದಾಗಿ ಬಂದಿರುವಂತಹ ಒಂದು ಸ್ಕೋಡಾದವ್ರದ್ದು ಕುಶಾಕ್ ಆಗಿರ್ಬೋದು, ಅಥವಾ ಸಡನ್ ನೋಡ್ತೀರಾ ಅಂತ ಹೇಳಿದ್ರೆ ಸ್ಕೋಡಾ ಸ್ಲಾವಿಯಾ ಆಗಿರ್ಬೋದು, ಫೋಕ್ಸ್ ವ್ಯಾಗನ್ ವರ್ಚಸ್ ಆಗಿರ್ಬೋದು, ಅದನ್ನು ತೊಗೋತೀರಾ ಅಂದರೆ ಅದ್ರ ಬದಲು ಇದನ್ನು ಖಂಡಿತವಾಗ್ಲೂ ಡೀಸೆಲ್ ವೆಹಿಕಲ್ಲು ತೊಗೋಬೋದು. ಯಾಕೆಂದರೆ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಆ್ಯಂಡ್ ಈಸಿ ಮೇಂಟೆನೆನ್ಸ್ ಕೂಡ ಹೌದು. ಅಂದರೆ ಅದೇ ಸಿಮಿಲರ್ ಮೇಂಟೆನೆನ್ಸು. ಸರ್ ಇವಾಗ ಬರ್ತಾರೆ ಯಾವ ಕಾರನ್ನು 10,000 ಕಮ್ಮಿ ಏನು ಸರ್ವಿಸ್ ಆಗಲ್ಲ ಸರ್. ನೀವೇನು ಯಾವ್ದು ಹೊಸ ತೊಗೊಂಡ್ರು ಅಷ್ಟೇ. ಹೌದೌದು. ಬಟ್ ಇದು ಎವ್ರಿ 15,000 ಒಂದ್ಸರಿ ಸರ್ವಿಸು. ಬಟ್ ನಿಮ್ದು ಏನಂತಂದರೆ ನನ್ಗೆ ಗೊತ್ತಿರೋದು ನಾನು ಹೇಳ್ತೀನಿ ಸರ್, ಎವ್ರಿ ₹1 1 ಕಿಲೋಮೀಟ್ರಿಗೆ ನೀವು ಸರ್ವಿಸ್ ಆಗಿ ನೀವು ಸ್ಪೆಂಡ್ ಮಾಡಲೇಬೇಕು. ಸರ್ವಿಸ್ ಇನ್ ದ ಸೆನ್ಸ್ ಲೈಕ್ ನೀವು ರೆಗ್ಯುಲರ್ ಮೇಂಟೆನೆನ್ಸ್, ನಿಮ್ಮದು ಟೈರ್ ಇಂಟರ್ವೆಲ್ಸ್ ಇರ್ಬೋದು. ಈಗ 50,000 ಕಿಲೋಮೀಟರ್ ಓಡಿಸಿದ್ದೀರಾ ಅಂದರೆ ಒಂದು 50,000 ರಿಂದ 60,000 ನೀವು ಬಜೆಟ್ ಇಟ್ಕೊಳ್ಳೇಬೇಕು. ಟೈರ್ಸು, ಕ್ಲಚ್ಚು ಎವ್ರಿ 1 lakh ಕಿಲೋಮೀಟರ್ ನಾರ್ಮಲಿ ರೆಗ್ಯುಲರಾಗಿ ಚೇಂಜ್ ಆಗುತ್ತೆ. ಬಟ್ ಅದೇ ₹1 ಆವ್ರೇಜ್ ನಿಮಗೆ ಸರ್ವಿಸ್ ಕಾಸ್ಟ್ ಬರುತ್ತೆ ಸರ್. ನೆಕ್ಸ್ಟ್ ಒಂದು ಇನೋವಾ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು ಇನೋವಾ ನೋಡಿ 2008 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಕಂಡೀಷನ್ ನೋಡಿ ಹೇಗಿದೆ ಅಂತ. 2,07,000 ಕಿಲೋಮೀಟ್ರು ವಿತ್ ರೆಕಾರ್ಡ್ ಮೈಲೇಜು. ನಿಮಗೆ ಶೋರೂಮ್ ಹಿಸ್ಟ್ರಿ ಕೂಡ ಕೊಡ್ತೀವಿ. ಆ್ಯಂಡ್ FC ಕೂಡ ರನ್ನಿಂಗಲ್ಲಿದೆ. ಓಕೆ, ಪ್ರೈಸ್ ಸರ್ ಇದು? ಸರ್ ಇದು 4,25,000ಕ್ಕೆ ಕೊಡ್ತಾ ಇದ್ದೀವಿ ಸರ್. 4,25,000ಗೆಲ್ಲ ಇನೋವಾ ಸಿಗ್ತಾ ಇದೆ. ಅದು ಕೂಡ ಒಳ್ಳೆ ಕಂಡೀಷನ್, ಕಂಫರ್ಟಬಲ್ 8 ಸೀಟರ್ ಇದೆ. ಆ್ಯಕ್ಚುಲಿ ನಿಮಗೆ ಒಂದು ಮಿಡ್ ಕ್ಲಾಸ್ ಫ್ಯಾಮಿಲಿಗೆ ಆ್ಯಕ್ಚುಲಿ ಆರಾಮಾಗಿ ಒಳ್ಳೆ ಕಾರ್ ಸರ್ ಇದು. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸಿಯಾಜ್ ಇದೆ. ಎಸ್ ಸರ್. ಸರ್ ಸಿಯಾಜ್ ಇದು 2016 VXI ಪ್ಲಸ್ ಮಾಡಲು. VXI ಪ್ಲಸ್ ಅಂದರೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ ಇದರಲ್ಲೂ. ಓಕೆ, 71,000 ಕಿಲೋಮೀಟರ್ ಡ್ರಿವನ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ನೋಡಿ, ಇದು ಅಪಾಲ್ಸ್ಟ್ರಿ ಕೂಡ ಸ್ಟ್ಯಾನ್ಲಿ ಅಪಾಲ್ಸ್ಟ್ರಿ ಇದೆ, ಪ್ಯೂರ್ ಲೆದರ್. ಆ್ಯಂಡ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಎಕ್ಸಲೆಂಟ್ ಆಗಿದೆ. ಯೂಶಲಿ ಸಿಯಾಸ್ಗೆಲ್ಲ ಸ್ಟ್ಯಾನ್ಲಿ ಅಪಾಲ್ಸ್ಟ್ರಿ ಯಾರು ಹಾಕ್ಸಲ್ಲ, ಬಟ್ ಈ ಕಸ್ಟಮರ್ ಹಾಕ್ಸಿದ್ದಾರೆ ಆ್ಯಂಡ್ ಚೆನ್ನಾಗಿ ಕೂಡ ಇದೆ ಅದು. ಸರ್ ಪ್ರೈಸ್ ಇದು? ಸರ್ ಇದು 5,75,000ಕ್ಕೆ ನಾವು ಫೈನಲ್ ಪ್ರೈಸ್ ಕೊಡ್ತೀವಿ. ಮಾಡಲು ಸರ್ ಇದು 2016 ಸಿಂಗಲ್ ಓನರ್ ವೆಹಿಕಲ್ VXI ಪ್ಲಸ್. 16 ಮಾಡಲ್ VXI ಪ್ಲಸ್ ಸಿಯಾಜು 5,75,000ಕ್ಕೆಲ್ಲ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಒಂದು ವೆನ್ಯೂ ಇದೆ. ಎಸ್ ಸರ್. ಸರ್ ವೆನ್ಯೂ ಇದು 2020 ಮಾಡಲ್. ಇದು 35,000 ಕಿಲೋಮೀಟರ್ ಓಡಿದೆ. ಇದು ಟಾಪ್ ಆ್ಯಂಡ್ ವೇರಿಯಂಟ್ ಸರ್. ಇದು SX ಆಪ್ಷನ್. ಓಕೆ, ನಿಮಗೆ ಸನ್ರೂಫ್ ಕೂಡ ಬರುತ್ತೆ. ಡೀಸೆಲ್ ವೆಹಿಕಲ್. ಇಟ್ಸ್ ಅ ಸೇಮ್ ಕ್ರೆಟಾ ಎಂಜಿನ್, 1.5 ಲೀಟರ್ ಡೀಸೆಲ್ ಬರೋದಿದು. ಓಕೆ, ವೆಹಿಕಲ್ ಕಂಡೀಷನ್ ನೋಡ್ಬೋದು, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಅಟ್ ಪ್ರೆಸೆಂಟ್ ನ್ಯೂ ಕಾರ್ ಪ್ರೈಸ್ ಅರೌಂಡ್ 17 to 18 lakhs ಇದೆಯಲ್ಲ ಸರ್. ಹೌದು, SX ಆಪ್ಷನ್
ಎಸ್ ಸರ್. ವಿತ್ ಸನ್ ರೂಫ್ ಇರೋವಂಥದ್ದು. ಇದು ನಿಮಗೆ 9,75,000ಗೆ ಫೈನಲ್ ಪ್ರೈಸ್ ಕೊಡ್ತಾ ಇದೀವಿ ಸರ್ ನಾವು. ಸಿಂಗಲ್ ಓನರ್, ಜೆನ್ಯೂನ್ ಕಿಲೋಮೀಟರ್ ಡ್ರಿವನ್, 35,000 ಓನ್ಲಿ ಡ್ರಿವನ್. ಬರೀ 35,000 ಓಡಿರುವಂತಹ ವೆನ್ಯೂ ಬ್ರ್ಯಾಂಡ್ ನ್ಯೂ ಕಾರ್ ತಗೋತೀರಾ ಅಂತ ಹೇಳಿದ್ರೆ 16 ರಿಂದ 17 ಲಕ್ಷ ಇದೆ. ಜಸ್ಟ್ 17 ಪ್ಲಸ್ ಇದೆ ನಿಮಗೆ. 9 lakhs ಚೇಂಜ್ ಅಲ್ಲಿ ನಿಮಗೆ ಇಲ್ಲಿ ಸಿಗ್ತಿದೆ. 9,75,000ಗೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಅದು ಕೂಡ. ಹೌದು ಸರ್, ಡೀಸೆಲ್. ನೆಕ್ಸ್ಟ್ ಒಂದು ಕೂಡ ಕುಶಾಕ್ ಇದೆ. ಎಸ್ ಸರ್. ಇದು ಬರೀ 12,000 ಕಿಲೋಮೀಟರ್ ಓಡಿದೆ, 23 ಮಾಡೆಲ್ ಸರ್ ಇದು. ನೋಡಿ, ಕಂಪ್ಲೀಟ್ ಕಾರ್ PPF ಆಗಿದೆ. PPF ಕಾಸ್ಟ್ ನಿಮ್ಗೆ ಗೊತ್ತಿದೆ, ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ ಸ್ಪೆಂಡ್ ಮಾಡಬೇಕು PPFಗೆ. ಹೌದು ಹೌದು. ಝೀರೋ ರೀಪೇಂಟೆಡ್ ವೆಹಿಕಲ್, ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ವಿತ್ ಸನ್ ರೂಫ್ ಇದೆ. ವೆಂಟಿಲೇಟೆಡ್ ಸೀಟ್ಸ್ ಕೂಡ ಬರುತ್ತೆ ಬಿಕಾಸ್ ಇದು ಸ್ಟೈಲ್ ವೇರಿಯಂಟ್. 23 ಮಾಡಲು ಬರೀ 12,000 ಓಡಿದೆ. ರೀಸೆಂಟ್ಲಿ ಅಬೌಟ್ 50 ಕಿಲೋಮೀಟರ್ಸ್ ಹಿಂದೆ ಸರ್ವಿಸ್ ಆಗಿದೆ. ನೀವು ವೆಹಿಕಲ್ ಕಂಡೀಷನ್ ನೋಡ್ಬೋದು ಹೆಂಗಿದೆ ಅಂತ. ಎಕ್ಸಲೆಂಟ್ ಆಗಿದೆ. there is no scratch at all. ಪರ್ಟಿಕ್ಯುಲರ್ಲಿ ಗ್ರೇ ಕಲರ್ ಬಂದ್ಬಿಟ್ಟು ಸ್ಕೋಡಾ, ಫೋಕ್ಸ್ ವ್ಯಾಗನ್ ಮತ್ತು ಫೋರ್ಡಲ್ಲೆಲ್ಲ ಸಖತ್ತಾಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ಸರ್ ಪ್ರೈಸ್ ಇದು ಸರ್ ಇದು 13,50,000ಕ್ಕೆ ನಾವು ಫೈನಲ್ ಪ್ರೈಸ್ ಕೊಡ್ತಾ ಇದೀವಿ. ಈಗ ಹೊಸ ಕಾರು ಆಲ್ಮೋಸ್ಟ್ ಅರೌಂಡ್ 19 lakhs ಪ್ಲಸ್ ಇದೆ, 19 ಲಕ್ಷ ಇದೆ. ನಾವು 13,50,000ಕ್ಕೆ 23 ಮಾಡಲು ಬರೀ 12,000 ಕಿಲೋಮೀಟರ್ ಓಡಿರುವಂಥ ಕಾರ್ ಕೊಡ್ತಾ ಇದೀವಿ ಸರ್. ಬರೀ 12,000 ಓಡಿರುವಂತಹ ಗಾಡಿ ನಿಮಗೆ ಹೊಸ ಕಾರ್ ತಗೋತೀರಾ ಅಂದರೆ 19 ಲಕ್ಷ ಇದೆ. 13 lakhs ಚೇಂಜಲ್ಲಿ ನಿಮಗೆ ಸಿಗ್ತಿರುವಂಥದ್ದು. ಗಾಡಿ ಅಂತೂ ಎಕ್ಸಲೆಂಟಾಗಿ ಕಾಣ್ತಾ ಇದೆ ಆ್ಯಂಡ್ ಎಲ್ಲ ಫೀಚರ್ಸು ಬರುತ್ತೆ. ಟಾಪ್ ಆ್ಯಂಡ್ ವೇರಿಯಂಟ್ ಇದು, ಸ್ಟೈಲ್ ವೇರಿಯಂಟು, ವೆಂಟಿಲೇಟೆಡ್ ಸೀಟ್ಸ್ ಕೂಡ ಬರುವಂಥದ್ದು. ನೆಕ್ಸ್ಟ್ ವೆಹಿಕಲ್ಲು ಒಂದು ಇನೋವಾ ಕ್ರಿಸ್ಟಾ ಇದೆ. ಎಸ್ ಸರ್. ಸರ್ ಕ್ರಿಸ್ಟಾ ಇದು 2.4Z ಟಾಪ್ ಆ್ಯಂಡ್ ವೇರಿಯಂಟ್ ಇದು. ಓಕೆ. ಸೊ ಕಿಲೋಮೀಟ್ರ್ ಬಂದು ಇದು 1,50,000 ಓಡಿದೆ. 2016 ಮಾಡಲ್ ಇದು. ವೆಹಿಕಲ್ ಕಂಡೀಷನ್ ಇದು ಕೂಡ ಚೆನ್ನಾಗಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಇರುವಂಥ ವೆಹಿಕಲ್ಲು. ಇದು ನಿಮಗೆ 16 ಲಕ್ಷಕ್ಕೆ ಕ್ಲೋಸ್ ಮಾಡಿ ಕೊಡ್ತೀವಿ ಸರ್. 16 lakhsಗೆ 2016 ಮಾಡಲು 16 lakhs ಸರ್, Z ವೇರಿಯಂಟ್. ಓಕೆ ಸರ್. ಹಾಗಾದರೆ ನೆಕ್ಸ್ಟ್ ವೆಹಿಕಲ್ಲು ಒಂದು ಮಹೇಂದ್ರ XUV500 ಇದೆ. ಎಸ್ ಸರ್ ಇದು W11 ಅದೇ ಹೈ ಎಂಡ್ ವೇರಿಯಂಟ್ ಇದು. 2019 ಮಾಡಲು. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ನೋಡಿ, ಇದು ಬ್ರ್ಯಾಂಡ್ ನ್ಯೂ ಟೈರ್ ಸರ್, ಇವಾಗ ನಾವೇ ರೀಪ್ಲೇಸ್ ಮಾಡಿರೋದು. ಒಂದು 50 ಕಿಲೋಮೀಟರ್ಸ್ 100 ಕಿಲೋಮೀಟರ್ಸ್ ಡ್ರೈವ್ ಆಗಿರ್ಬೋದು ಅಷ್ಟೇ. ಇಲ್ಲಿ ಲೋಕಲಿ ನಾವು ಟೆಸ್ಟ್ ಡ್ರೈವ್ ಕೊಡುವಾಗ ಓಡಿರೋದು ಬಿಟ್ಟರೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 2019 ಮಾಡಲು, ಸಿಂಗಲ್ ಓನರು. ಇದು 13,50,000ಕ್ಕೆ ನಾವು ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. XUV500 ನಿಮಗೆ ಬೇರೆ ವೇರಿಯಂಟ್ಗಳು ಈಸಿಯಾಗಿ ಸಿಕ್ಬಿಡುತ್ತೆ, ಬಟ್ W11 ಬಂದ್ಬಿಟ್ಟು ಫುಲ್ಲಿ ಟಾಪ್ ಎಂಡು, ನಿಮಗೆ ತುಂಬ ಕಡೆ ಸಿಗಲ್ಲ. ಇದು ನಾನು ಪರ್ಸ್ನಲಿ ಓಡಿಸಿ ಹೇಳ್ತಾ ಇದ್ದೀನಿ ಎಷ್ಟು ಸ್ಮೂತ್ ಇದೆ ಎಂಜಿನ್ ಅಂದರೆ. ಲೈಕ್ ನಾನು ಇದಂತಲ್ಲ, ನೀವು ಎನಿ XUV500 ಯಾಕೆ ಜನ ಇಷ್ಟಪಡ್ತಾರೆ ಅಂತಂದರೆ ಇದನ್ನು ಡ್ರೈವ್ ಮಾಡಿದ್ರೇ ಅದ್ರ ಫೀಲ್ ಗೊತ್ತಾಗುತ್ತೆ ಸರ್. ನಿಮ್ಗೇನೋ ಒಂದು ನಾರ್ಮಲ್ ಚಿಕ್ಕ ಕಾರ್ ಓಡಿಸೋ ಥರನೇ ಫೀಲ್ ಇರುತ್ತೆ. ನೀವು 80 to 100 ಸ್ಪೀಡಲ್ಲಿ ಹೋಗ್ತಾ ಇದ್ರೂ ಏನೋ ಒಂದು ತುಂಬ ಆ್ಯಾವ್ರೇಜ್ ಸ್ಪೀಡಲ್ಲಿ ಹೋಗೋ ಥರ ಫೀಲ್ ಆಗುತ್ತೆ. ರೋಡ್ ಪ್ರೆಸೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಸರ್. ಆ್ಯಂಡ್ ಇದು ಕೂಡ ಲಕ್ಷಾನುಗಟ್ಟಲೆ ಕಿಲೋಮೀಟರ್ ಈಸಿಯಾಗಿ ಓಡೋವಂತಹ ವೆಹಿಕಲ್ ಕೊಡುತ್ತೆ ಸರ್. ಸರ್ ಪ್ರೈಸ್ ಇದು ಸರ್ 13,50,000 ಕೊಡ್ತಾ ಇದೀವಿ ಸರ್. ಇದು ಕೂಡ 13,50,000ಗೆ ಲೇಟೆಸ್ಟು W11 XUV500 ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ಕಾರ್ಪಿಯೋ ಇದೆ ಸರ್. ಸ್ಕಾರ್ಪಿಯೋ ಇದು 2023 ಮಾಡಲು, ಜಸ್ಟ್ ಓನ್ಲಿ ಲೆಸ್ ದೆನ್ 2 years ಓಲ್ಡ್ ವೆಹಿಕಲ್. ಇದು ಕೂಡ ಒಂದು ಅರೌಂಡ್ 35,000 ಕಿಲೋಮೀಟರ್ ಓಡಿದೆ. ಓಕೆ. ಇದು ಬೇಸ್ ಮಾಡಲ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ ಅವರು. ಸೊ ಇದು ಬಂಪರ್ ಬಾಡಿ ಕಲರ್ ಮಾಡಿದ್ದಾರೆ, ದೆನ್ ಫಾಗ್ ಲ್ಯಾಂಪ್ಸು, LED, ಕ್ರೋಮ್ ಗ್ರಿಲ್ ಹಾಕಿದ್ದಾರೆ. ಆಮೇಲೆ ಡ್ಯಾಶ್ ಕ್ಯಾಮ್ರಾ ಇದೆ, ಸಬ್ವೂಫರ್ ಇದೆ, ಆ್ಯಂಪ್ ಇದೆ, ಲೆದರ್ ಸೀಟ್ಸ್ ಇದೆ ಇದರಲ್ಲಿ. ಐ ಥಿಂಕ್ ಡೋರ್ ಪ್ಯಾಡ್ಸ್ ಕೂಡ ಇದರಲ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. 4 ಪವರ್ ವಿಂಡೋ ಬರುತ್ತೆ. ಆಮೇಲೆ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್ ಕೂಡ ಇದೆ. ಇವಾಗ ತಗೊಂಡು ಹಾಕ್ಸ್ಕೋತೀರಾ ಅಂತ ಹೇಳಿದ್ರೆ ಒಂದು ಅವರು ಡೆಲಿವರಿ ತಗೊಂಡಾಗ ಅವ್ರಿಗೆ 18,50,000 ಆಗಿದೆ ಸರ್. ಅವ್ರದ್ದು ಬಿಲ್ ಇದೆ ಅವ್ರ ಹತ್ರ. 18,50,000 ಇದು ವೆಹಿಕಲ್ ಕಾಸ್ಟ್ ಇದೆ ಅವಾಗ ತಗೊಂಡಾಗ ಅವರು. ಓಕೆ ಓಕೆ. ಇವಾಗ ಅವರು 13,50,000ಗೆ ಕಸ್ಟಮರ್ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದಾರೆ ಸರ್. 13,50,000ಕ್ಕೆ ಕಂಪ್ಲೀಟ್ಲಿ ಫೈನಲ್ ಪ್ರೈಸ್ ಆಗಿ. ಅದು ಆಕ್ಸೆಸರೀಸ್ ಫುಲ್ ಫಿಟ್ಮೆಂಟ್ ಆಗಿರುವಂತಹ ಗಾಡಿ. ಹೌದು ಸರ್. ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಕ್ರಿಸ್ಟಾ ಇದೆ. ಎಸ್ ಸರ್. ಸರ್ ಇದು ಕ್ರಿಸ್ಟಾ 2019 ಮಾಡಲು. ಇದು G ವೇರಿಯಂಟ್. ಇದು 1 ಲಕ್ಷ ಕಿಲೋಮೀಟರ್ ಓಡಿದೆ. ಓಕೆ. ಇದು ಕೂಡ ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಇರುವಂಥ ವೆಹಿಕಲ್. ನೀವು ನೋಡ್ಬೋದು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಎಲ್ಲ ಫೀಚರ್ಸ್ ಇದರಲ್ಲೂ ಕೂಡ ಬರುವಂಥದ್ದು. ಇದು 7 ಸೀಟರ್ ವೆಹಿಕಲ್ ಸರ್. ಇದು ಹಿಂದೆ ನಿಮಗೆ ಬಕೆಟ್ ಕ್ಯಾಪ್ಟನ್ ಸೀಟ್ಸ್. ಓಕೆ. ಒನ್ ಆಫ್ ದಿ ಮೋಸ್ಟ್ ಕಂಫರ್ಟಬಲ್ ವೆಹಿಕಲ್ಲು. ಸೆಲೆಬ್ರಿಟೀಸು ಎಂಥ ಒಂದು ಲಕ್ಸುರಿ ಕಾರ್ ಇಟ್ಕೊಂಡ್ರು ಕೂಡ ಒಂದು ಇನೋವಾ ಕ್ರಿಸ್ಟಾ ಮನೆಯಲ್ಲಿ ಒಂದು ಟೊಯೋಟಾ ಪ್ರಾಡಕ್ಟ್ ಇರುತ್ತೆ ಸರ್. ಎಸ್ ಸರ್. ಅದೆಲ್ಲ ಅದ್ರದ್ದು ಇದೆ ಸರ್. ಇದು ನಿಮಗೆ 17,20,000ಗೆ ನಾವು ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. ಇದು ಕೂಡ ನೋಡಿ 4 ಟೈರ್ ಹೊಸದಿದೆ. 17,70,000ಕ್ಕೆಲ್ಲ ಒಂದು ಬ್ರ್ಯಾಂಡ್ ನ್ಯೂ ಥರ ಇರುವಂತಹ ಇನೋವಾ ಕ್ರಿಸ್ಟಾ ಇದೆ. ಎಸ್ ಸರ್.
ಹ್ಯಾಚ್ ಪ್ಯಾಕ್ಗಳನ್ನ ಸ್ಟಾರ್ಟಿಂಗಲ್ಲಿ ಒಂದು ಸಾಲೆ ತೋರಿಸಿದ್ದೀವಿ, ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಹ್ಯಾಚ್ ಪ್ಯಾಕ್ಗಳಿದೆ ನೋಡ್ತಿರ್ಬೋದು, ಇನ್ನೂ ಸಾಕಷ್ಟು ಹ್ಯಾಚ್ ಪ್ಯಾಕ್ಗಳಿದೆ, ತೋರಿಸ್ತೀವಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಒಂದು I10 ಇದೆ, ಎಸ್ ಸರ್. ಸರ್ ಇದು I10 2010 ಮಾಡಲು, ಇದು ಲೆಸ್ ದೆನ್ 40,000 ಕಿಲೋಮೀಟರ್ ಓಡಿದೆ, ಜೆನ್ಯೂನ್ ಕಿಲೋಮೀಟರ್ ಓಡಿರುವಂಥದ್ದೇ ಸರ್. ಓಕೆ, ನಿಮ್ಗೆ ಇದಕ್ಕೂ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಇದು ನಿಮಗೆ 2,30,000ಗೆ ಫೈನಲ್ ಪ್ರೈಸ್ ಕೊಡ್ತಾ ಇದ್ದೀವಿ ಸರ್. 2,30,000ಕ್ಕೆಲ್ಲ ಒಂದು ಬ್ರ್ಯಾಂಡ್ ನ್ಯೂ ಥರ ಇರುವಂತಹ, ಜಸ್ಟ್ ರೀಸೆಂಟ್ಲಿ ಅಬೌಟ್ 1 ಇಯರ್, ಲಾಸ್ಟ್ ಇಯರ್ ನಮ್ಮ ಹತ್ರನೇ ಪರ್ಚೇಸ್ ಮಾಡಿದ್ರು, ಇವಾಗ ಇದು ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಕಾರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ವಿ ಆರ್ ಸೆಲ್ಲಿಂಗ್ ಅಟ್ 0 ಮಾರ್ಜಿನ್. 2,30,000ಗೆ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ, ಸೇಮ್ ಪ್ರೈಸ್ಗೆ ನಾವು ಇದನ್ನ ರೀಟೇಲ್ ಮಾಡ್ತಾ ಇದ್ದೀವಿ. 2,30,000ಕ್ಕೆಲ್ಲ ಒಂದು ಕಡಿಮೆ ಓಡಿರುವಂತಹ I10 ಸಿಗ್ತಾ ಇದೆ. ನೆಕ್ಸ್ಟ್ ಒಂದು ಫೋರ್ಡ್ ಫೀಗೋ ಇದೆ ನೋಡ್ತಿರ್ಬೋದು, ಡೀಸೆಲ್ ವೆಹಿಕಲ್ಲು. ಸರ್ ಇದು 2016 ಮಾಡಲು, ಮಿಡ್ ವೇರಿಯಂಟು. ಮಿಡ್ ವೇರಿಯಂಟ್ ಅಂದರೆ ನಿಮ್ಗೆ ಏರ್ ಬ್ಯಾಗ್, ABS ಕಾಮನ್ ಆಗಿ ಬರುತ್ತೆ, ಆಡಿಯೋ ಕಂಟ್ರೋಲ್ಸ್ ಇದೆ, ಬ್ಲೂಟೂತ್ ಕೂಡ ಇದರಲ್ಲೂ ಇದೆ. ಆಮೇಲೆ ಸರ್ ಇದು 68,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್ ವೆಹಿಕಲ್ ಇದು. ಸಿಂಗಲ್ ಓನರ್ 68,000 ಕಿಲೋಮೀಟರ್ ಓಡಿರುವಂಥದ್ದು. ಸೊ ಎಲ್ಲ ಫೀಚರ್ಸ್ ಇದರಲ್ಲೂ ಕೂಡ ಬರುತ್ತೆ, ಅಲಾಯ್ ವೀಲ್ಸ್ ಬರಲ್ಲ ಅಷ್ಟೇ ಇದರಲ್ಲಿ. ಹೌದು ಸರ್. ಸರ್ ಪ್ರೈಸ್ ಇದು? ಸರ್ ಇದು 4,30,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ ಸರ್. 4,30,000ಗೆಲ್ಲ ಒಂದು ಡೀಸೆಲ್ ವೆಹಿಕಲ್ಲು, ಅದು ಕೂಡ ಒಳ್ಳೆ ಮೈಲೇಜ್ ಕೊಡುವಂತಹ ವೆಹಿಕಲ್ಲು, ಮೋರ್ ದ್ಯಾನ್ 20 ನಿಮಗೆ ಮೈಲೇಜ್ ಕೊಡುತ್ತೆ. 4,30,000ಕ್ಕೆಲ್ಲ 16 ಮಾಡೆಲ್ ಫೋರ್ಡ್ ಫೀಗೋ ಸಿಗ್ತಾ ಇದೆ ಡೀಸೆಲ್. ಒಂದು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಪುಂಟೋ ಇದೆ. ಯೂಶಲಿ ಈ ಥರ ಗಾಡಿಗಳೆಲ್ಲ ಸಖತ್ ಇಷ್ಟ ಆಗುತ್ತೆ ನನಗೆ. ಬಂದ ತಕ್ಷಣ ಒಂದು 2 ನಿಮಿಷ ನೋಡಿದೆ ಕ್ಲೀನಾಗಿ, ಗಾಡಿ ಅಂತೂ ಎಕ್ಸಲೆಂಟ್ ಆಗಿದೆ. ವೆಹಿಕಲ್ ನೀಟ್ಲಿ ಮೇಂಟೈನ್ ಸರ್, 50,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಮತ್ತೆ ನಿಮಗೆ ನಾರ್ಮಲಿ ನಿಮಗೆ ಫಿಯೇಟ್ ಪ್ರಾಡಕ್ಟ್ಸ್ಗೆ ಸರ್ವಿಸ್ ಹಿಸ್ಟ್ರಿ ಸಿಕ್ಕಲ್ಲ. ಐ ಕ್ಯಾನ್ ಸೇ ಅಬೌಟ್ 10ರಲ್ಲಿ 1 ಕಾರ್ ಇರ್ಬೋದೇನೋ, ಆ 1 ಕಾರ್ ಇದು ಕಂಪ್ಲೀಟ್ಲಿ ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದು. ರೀಸೆಂಟ್ಲಿ ಕ್ಲಚ್ ಚೇಂಜ್ ಮಾಡಿದ್ದಾರೆ ಅವರು ಕಸ್ಟಮರು. ಓಕೆ, ಎಲ್ಲ KHT ಮೋಟರ್ಸಲ್ಲೇ ಸರ್ವಿಸ್ ಆಗಿದೆ ಫ್ರಮ್ ದ ಡೇ 1. ವೆಹಿಕಲ್ ಕಂಡೀಷನ್ ತುಂಬಾ ನೀಟಾಗಿದೆ, ಕ್ಲೀನ್ ಆಗಿದೆ. ಪ್ಲಸ್ ಇದು ಪೆಟ್ರೋಲ್ ಎಂಜಿನ್, 2017 ಮಾಡಲು, ಸಿಂಗಲ್ ಯೂಸರ್, ಬಟ್ ಕಂಪ್ನಿ ಟು ಇಂಡಿವಿಜುವಲ್ ಆಗಿದೆ. ಬೇಕಾದ್ರೆ ಐ ಕ್ಯಾನ್ ಗಿವ್ ಯು ದ ಪ್ರೂಫ್. ನನಗೆ ಏನು ಕಂಪನಿ ಅವ್ರದ್ದು ID ಪ್ರೂಫಿಂದ ಅವ್ರ ಕಂಪನಿ ನೇಮಲ್ಲಿರೋ ಫಸ್ಟ್ RC ಕೂಡ ನಮ್ಮ ಹತ್ರ ಇದೆ. ಓಕೆ ಓಕೆ. ಕನ್ಸಿಡರಿಂಗ್ ಇಟ್ಸ್ ಅ ಸಿಂಗಲ್ ಯೂಸರ್ ವೆಹಿಕಲ್, ಬಟ್ ಟೆಕ್ನಿಕಲಿ ಇಟ್ಸ್ ಅ ಸೆಕೆಂಡ್ ಓನರ್. ನಿಮಗೆ ಇದು 3,50,000ಕ್ಕೆ ಕೊಡ್ತಾ ಇದೀವಿ. 17 ಮಾಡಲ್ ಪೆಟ್ರೋಲ್. 17 ಮಾಡಲ್ ಪೆಟ್ರೋಲ್ ಪುಂಟ ಬಂದ್ಬಿಟ್ಟು 3,50,000ಕ್ಕೆ ಫೈನಲ್ ಆಗ್ತಾ ಇದೆ. ಬಟ್ ಗಾಡಿ ಅಂತೂ ಎಕ್ಸಲೆಂಟ್ ಆಗಿದೆ, ಅಂಡ್ ಇಂಟೀರಿಯರ್ ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು. ಇದಕ್ಕೆ ನನ್ನ ಪ್ರಕಾರ ನೀವು ಸ್ಯಾಲರಿಡ್ ಆದರೆ ಅಪ್ ಟು 100% ಲೋನ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಮತ್ತೊಂದು ಇಂಡಿಯಾಸ್ ಮೋಸ್ಟ್ ಫೇವರೇಟ್ ಹ್ಯಾಚ್ ಪ್ಯಾಕು ಬಲಿನೋ ಇದೆ. ಎಸ್ ಸರ್. ಸರ್ ಬಲಿನೋ ಇದು 2016 ಮಾಡಲು, ಸೆಕೆಂಡ್ ಓನರ್ ಆಗಿದೆ. 1,28,000 ಕಿಲೋಮೀಟರ್ ಓಡಿದೆ. ಇದು ಕೂಡ ರೆಕಾರ್ಡ್ ಮೈಲೇಜನೇ. ಓಕೆ. ಇದು ನಿಮಗೆ ಫೈನಲ್ ಪ್ರೈಸ್ ಆಗಿ 4,65,000ಕ್ಕೆ ಕೊಡ್ತಾ ಇದ್ದೀವಿ ಸರ್. 4,65,000ಗೆಲ್ಲ ನಿಮಗೆ ಬಲಿನೋ ಸಿಗ್ತಾ ಇದೆ. ಹೌದು ಸರ್. ಬಲಿನೋ ಡೆಲ್ಟಾ. ಸೊ ಡೆಲ್ಟಾ ಅಂದರೆ ನಿಮಗೆ ಏರ್ ಬ್ಯಾಗ್, ABS ಕಾಮನ್ ಆಗಿ ಬರುತ್ತೆ, ಎಲೆಕ್ಟ್ರಿಕಲಿ ಆಪರೇಟೆಡ್ ಮಿರರ್ಸು, ಪಾರ್ಕಿಂಗ್ ಸೆನ್ಸರ್, ಆಮೇಲೆ ಆಟೋ ಕ್ಲೈಮೇಟ್ ಕಂಟ್ರೋಲರ್, AC, ಆಮೇಲೆ ಸೀಟ್ ಕವರ್ಸ್ ಕೂಡ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ ಆಲ್ರೆಡಿ. ಓಕೆ ಓಕೆ. ವೆಹಿಕಲ್ ಕಂಡೀಷನ್ ಚೆನ್ನಾಗಿದೆ. ನಿಮ್ಗೆ 1,30,000 ಓಡಿದ್ರು ಕೂಡ ನಿಮಗೆ ಡೀಸೆಲ್ ಕಾರ್ ಥರ ನಿಮಗೆ ಮೋರ್ ದೆನ್ 1 ಲ್ಯಾಕಿಗೆ ಮೇಂಟೆನೆನ್ಸ್ ಬರುತ್ತೆ, ಆ ಥರ ಎಲ್ಲ ಏನಿಲ್ಲ ಸರ್. ಇದರಲ್ಲೆಲ್ಲ ಏನು ಟೈಮಿಂಗ್ ಕಿಟ್ ರಿಪ್ಲೇಸ್ಮೆಂಟ್ ಆ ಥರ ಎಲ್ಲ ಏನಿಲ್ಲ. ನೀವು ಇನ್ನೂ 1.5 ಲಕ್ಷ ಕಿಲೋಮೀಟರ್ ಓಡಿಸಿದ್ರು ಎಂಜಿನ್ ಮೇಂಟೆನೆನ್ಸ್ ಅಂತ ಏನಿರಲ್ಲ, ಅಪಾರ್ಟ್ ಫ್ರಮ್ ಯುವರ್ ರೆಗ್ಯುಲರ್ ಸರ್ವಿಸಸ್. ಸರ್ ಯಾವ ಮಾಡಲ್ ಸರ್ ಇದು? 2016 ಮಾಡಲ್ ಸರ್. 16 ಮಾಡಲ್ ಬಲಿನೋ ಡೆಲ್ಟಾ ವೇರಿಯಂಟ್, ಅದು ಮಿಡ್ ವೇರಿಯಂಟ್ ಆ್ಯಕ್ಚುಲಿ. ನಿಮಗೆ 4,65,000ಕ್ಕೆಲ್ಲ ಸಿಗ್ತಾ ಇದೆ. ನೋಡ್ತಿರ್ಬೋದು ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಕೂಡ ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಸರ್. ಓಕೆ. ಸೊ ನಮ್ಮಲ್ಲಿ ಎಲ್ಲ ಕಾರು ಕೂಡ ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಕಂಪಲ್ಸರಿ ಇರುತ್ತೆ, ಪ್ಲಸ್ ಜೆನ್ಯೂನ್ ಕಿಲೋಮೀಟರ್ಸ್ ಇರುತ್ತೆ. ಅದಕ್ಕೆ 1.28 ಇದ್ರೆ ಅಷ್ಟೇ ಇದೆ, ಅದು 1 ಲಕ್ಷದ ಒಳಗೇನು ಬರಲ್ಲ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫಿಯಟ್ ಪುಂಟೋ ಇದೆ. ಎಸ್ ಸರ್. ಸರ್ ಇದು ಪುಂಟೋ 2014 ಎಮೋಷನ್ನು, 90 HP ಇರೋದು. ಇದು 1,29,000 ಕಿಲೋಮೀಟ್ರು, ಕಂಪ್ಲೀಟ್ಲಿ ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ. ಈವನ್ ಫ್ರಮ್ ದ 0 ಕಿಲೋಮೀಟ್ರಿಂದ ಇಲ್ಲಿವರೆಗೂ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಇದಕ್ಕೂ ಕೂಡ ಆಲ್ ದ ಮೇಜರ್ ಸರ್ವಿಸ್ ಡನ್. 1 ಲಕ್ಷದ ಮೇಲೆ ಏನು ಡೀಸೆಲ್ ಕಾರ್ ಮೇಜರ್ ಸರ್ವಿಸ್ ಇದೆ ಅದು ಕೂಡ ಮಾಡಿಸಿದ್ದಾರೆ. ನೀವು ವೆಹಿಕಲ್ ಕಂಡೀಷನ್ ನೋಡಿ ಸರ್, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದೆ. ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಲು ಟಿಲ್ 1,29,000 ಕಿಲೋಮೀಟ್ರ್ ಕೂಡ ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಸರ್ ಇದು. ವೀಕ್ಷಕರೇ ನೋಡ್ತಿರ್ಬೋದು, ಎಲ್ಲ ಫೀಚರ್ಸ್ ಇದರಲ್ಲಿ ಬರುತ್ತೆ. ಟಾಪ್ ಆ್ಯಂಡ್ ವೆಹಿಕಲ್ ಇದು. ಅವಾಗಲೇ ನೋಡಿದ್ದು ಮಿಡ್ ವೇರಿಯಂಟು, ಇವಾಗ ಟಾಪ್ ಆ್ಯಂಡ್ ನೋಡ್ತಾ ಇದ್ದೀರಾ. ಆ್ಯಂಡ್ ಸಕ್ಕದಾಗಿದೆ ಗಾಡಿ ಅಂತೂ. ಆ್ಯಂಡ್ ವೀಕ್ಷಕರೇ, ಬೇರೆ ಕಡೆ ನಿಮಗೆ ಯುಂಡೈ ಸುಜುಕಿಗೆ ಸರ್ವಿಸ್ ಹಿಸ್ಟ್ರಿ ಕೊಡೋಕ್ಕಾಗ್ತಾ ಇಲ್ಲ, ಅಂಥದ್ರಲ್ಲಿ ಫಿಯೇಟ್ಗೆ, ಫೋರ್ಡ್ಗೆಲ್ಲ ಸರ್ವಿಸ್ ಹಿಸ್ಟ್ರಿ ಕೊಡ್ತಾ ಇದ್ದಾರೆ. ನಮ್ದು ಏನಂದರೆ ಸರ್ವಿಸ್ ಹಿಸ್ಟ್ರಿ ಇದ್ರೆ ಮಾತ್ರನೇ ವೆಹಿಕಲ್ ಕೊಂಡ್ಕೊಳ್ಳೋದು, ಇಲ್ಲ ಅಂದರೆ ನಾವು ತಗೊಳ್ಳೋದೇ ಇಲ್ಲ. ಎನಿ ವೆಹಿಕಲ್ ಇನ್ ದಟ್ ಮ್ಯಾಟರ್. ಇವನ್ ಮಾರುತಿನೂ ಅಷ್ಟೇ, ಸರ್ವಿಸ್ ಹಿಸ್ಟ್ರಿ ಇಲ್ಲ ಅಂದರೆ ನಾವು ತಗೊಳ್ಳಲ್ಲ. ಸೂಪರ್ ಸರ್ವಿಸ್. ಬಿಕಾಸ್ ಎಲ್ಲ ಕಸ್ಟಮರು ಎಕ್ಸ್ಪೆಕ್ಟ್ ಮಾಡ್ತಾರೋ ನಾವು ಅದನ್ನು ಕೊಡಬೇಕಷ್ಟೇ. ಸರ್ ಇದು ಕೂಡ ನಿಮಗೆ 3,50,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. ಸಿಮಿಲರ್ ಡೀಸೆಲ್ ವೆಹಿಕಲ್. ಹೌದು. ಸಿಮಿಲರ್ ನೀವು ಸ್ವಿಫ್ಟ್ ಬೇರೆ ಏನಾದರೂ ಪ್ರಾಡಕ್ಟ್ ನೋಡಿದ್ರೆ ಒಂದು 4.5 ಇಂದ 5 ಲಕ್ಷ ಪ್ರೈಸ್ ಇರುತ್ತೆ.
ಸೊ ಇದು ನಿಮಗೆ 3.5 ಲಕ್ಷಕ್ಕೆ ಸಿಗುತ್ತೆ ಸರ್. ಸೂಪರ್. ಆ್ಯಂಡ್ ಇಟ್ಸ್ ಸೇಮ್ ಮಾರುತಿ DDIS ಎಂಜಿನೇ ಬರುತ್ತೆ, ಮಲ್ಟಿಜೆಟ್ ಫಿಯಟ್. ಆ್ಯಕ್ಚುಲಿ ಫಿಯಟ್ ಅವರನ್ನೇ ಮಾರುತಿ ಅವರಿಗೆ ಕೊಡೋದು ಇಂಜಿನ್ನ. ಹೌದು. ನೆಕ್ಸ್ಟ್ ವೆಹಿಕಲ್ ಬಟ್ ನಾನು ಯಾಕೆ ಅದನ್ನ ಸ್ಪೆಸಿಫೈ ಮಾಡಿದೆ ಅಂದ್ರೆ ಜನಗಳಿಗೆ ಸುಜುಕಿ ಅಂದ ತಕ್ಷಣ ಅದೊಂದು ಲವ್, ಅದಕ್ಕೋಸ್ಕರ. ಹೌದು. ನೆಕ್ಸ್ಟ್ ಒಂದು A-Star ಇದೆ. ಎಸ್ ಸರ್, A-Star ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ನೋಡಿ ನೀವು 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. FC ಕೂಡ ರನ್ನಿಂಗ್ ಇದೆ. 2009 ಮಾಡಲ್ ಇದು VXI. ಓಕೆ. ವೆಹಿಕಲ್ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಇದು 2 ಲಕ್ಷಕ್ಕೆ ನಾವು ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ. FC ಇರೋವಂಥದ್ದು, ಹಿಸ್ಟ್ರಿ ಇರೋವಂಥದ್ದು, ಸಿಂಗಲ್ ಓನರ್ ವೆಹಿಕಲ್. 2 lakhsಗೆಲ್ಲ ಒಂದು A-Star ಸಿಗ್ತಾ ಇದೆ. ಅದು ಕೂಡ ಸರ್ವಿಸ್ ಹಿಸ್ಟ್ರಿ ಇರುವಂತಹ ವೆಹಿಕಲ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು XUV 500 ಇದೆ. ಎಸ್ ಸರ್, ಇದು 2012 ಮಾಡಲು. ಇದು 1 lakh ಪ್ಲಸ್ ಓಡಿದೆ. ಸೆಕೆಂಡ್ ಓನರ್ ವೆಹಿಕಲ್ ಇದು. ಇದು ನಿಮಗೆ ಒಂದು 4,65,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೆ ಸರ್. 4,65,000ಕ್ಕೆಲ್ಲ 12 ಮಾಡಲ್ XUV 500 ಸಿಗ್ತಾ ಇದೆ. ಯಾರಾದರೂ ಬಜೆಟಲ್ಲಿ ನೋಡ್ತಿರೋರು ಖಂಡಿತವಾಗ್ಲೂ ಬಂದು ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ಒಂದು ಝೈಲೋ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್, ಇದು ಸೇಮ್ ಮಹೀಂದ್ರ ಕ್ವಾಂಟೋ. ಇದು ಕೂಡ ಟಾಪ್ ಎಂಡ್ ಮಾಡಲೇ. ಓಕೆ. ಇದರಲ್ಲೂ ನೋಡಿ ನಿಮ್ಗೆ ಅಲಾಯ್ ವೀಲ್ಸ್ ಇದೆ, ಏರ್ ಬ್ಯಾಗ್, ABS ಎಲ್ಲ ಫೀಚರ್ಸ್ ಬರುವಂಥ ವೆಹಿಕಲ್. ಇದು 2013 ಮಾಡಲು. ನೀವು ನೋಡ್ಬೋದು, ಕಂಡೀಷನ್ ತುಂಬ ಚೆನ್ನಾಗಿದೆ ಸರ್. ಇದು ನಿಮಗೆ 2,70,000ಕ್ಕೆ ನಾವು ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ ಸರ್. ಇದು 2,70,000 ಒಂದು 7 ಸೀಟರ್ ಸಿಗ್ತಾ ಇದೆ. ಒಂದು Hyundai Aura ಇದೆ. ಎಸ್ ಸರ್. ಸರ್, Aura ಇದು 21 ಸಿಂಗಲ್ ಓನರು, 50,000 ಕಿಲೋಮೀಟರ್ ಓಡಿದೆ. ಇದು ಕೂಡ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ. ಇದು ನಿಮಗೆ 5,50,000ಕ್ಕೆ ಫೈನಲ್ ಪ್ರೈಸ್ ಕೊಡ್ತಾ ಇದ್ದೀವಿ. 21 ಮಾಡಲ್, 2021 ಮಾಡಲ್, ಲೇಟೆಸ್ಟ್ ಮಾಡಲ್, ಲೆಸ್ ಡ್ರಿವನ್ ಗಾಡಿ Hyundai Aura. 5,50,000ಕ್ಕೆಲ್ಲ ಫೈನಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಗಾಡಿ ಅಂತೂ ಎಕ್ಸಲೆಂಟ್ ಆಗಿದೆ. ಲೋನ್ ಅಂತ ಬಂದ್ರೆ ವೆಹಿಕಲ್ ಎಕ್ಸಲೆಂಟ್ ಆಗಿದೆ ಸರ್. ಇದು ಓಕೆ. ಆಲ್ಮೋಸ್ಟ್ ಒಂದು 5 ಲಕ್ಷ ಲೋನೇ ಕೊಡ್ಬೋದು ಸರ್. ಇದಕ್ಕೆ ಆರಾಮ್ಸೆ 5 ಲಕ್ಷ ಲೋನ್ ಮಾಡ್ಬೋದು. ಸೂಪರ್ ಸರ್ ಆಗಿದೆ. ಮತ್ತೆ ಅಲ್ಲಿ ಒಂದು ಕಾರ್ಗೋ ಇದೆ ನಮ್ಮದೇ. ಅದು ಒಂದು 35,000 ಕಿಲೋಮೀಟರ್ ಓಡಿದೆ. 2020 CNG AC. ಓಕೆ. ಅದು CNG ಮತ್ತು AC ಇರುವಂಥದ್ದು ಕಾರ್ಗೋ. ಕಮರ್ಷಿಯಲ್ ನಾವೇನು ತುಂಬ ಡೀಲ್ ಮಾಡಲ್ಲ, ಓನ್ಲಿ ವಿತ್ ಎಕ್ಸ್ಚೇಂಜ್ ಓನ್ಲಿ ವಿ ಹ್ಯಾವ್ ಟೇಕನ್ ಇಟ್. ಅದು ನಿಮಗೆ ಒಂದು 3,60,000ಕ್ಕೆ ನಾವು ಫೈನಲ್ ಪ್ರೈಸ್ ಕೊಡ್ತಾ ಇದ್ವಿ. ಈಗ ಹೊಸ ಕಾರ್ 7 ಲಕ್ಷ ಇದೆ ಸರ್. 50% ಪ್ರೈಸಲ್ಲಿ ನಿಮ್ಗೆ ಸಿಗ್ತಾ ಇದೆ. ಓಕೆ ಸರ್ ಹಾಗಾದರೆ. ಮತ್ತು ಇನ್ನೊಂದು ವೆಹಿಕಲ್ ಇದೆ ನೋಡಿ, ಇದು 5 ಸೀಟ್ರು. ಇದು ನಮ್ಮ ಸ್ನೇಹಿತರದೇ ವೆಹಿಕಲು. ಕಂಡೀಷನ್ ಆ್ಯಾವ್ರೇಜಲ್ಲಿ ಇದೆ ಸರ್. ನಾನು ಏನು ಅದನ್ನು ತುಂಬ ಹೈಲೈಟ್ ಮಾಡ್ತಾ ಇಲ್ಲ. ಇದು ಯಾರಾದರೂ ಹೋಲ್ಸೇಲ್ ಡೀಲರ್ ಬೇಕಂದರೆ ಬಂದು ತೊಗೋಬೋದು, ಅಥವಾ ಕಸ್ಟಮರು ಅವ್ರು ಮೇಂಟೆನೆನ್ಸ್ ಮಾಡ್ಕೊಳ್ತೀನಿ ಅಂದರೆ ದೇ ಕ್ಯಾನ್ ಟೇಕ್ ಇಟ್. ನೋಡಿ, ತುಂಬ ಸುಮಾರು ಡೆಂಟ್ ಇದೆ, ಸ್ಕ್ರ್ಯಾಚ್ ಇದೆ, ನೋಡ್ಬೋದು. 1 ಲಕ್ಷ ಕಿಲೋಮೀಟರ್ ಓಡಿದೆ. ಓಕೆ. ಇದೊಂದು 2,25,000ಕ್ಕೆ ಫೈನಲ್ ಪ್ರೈಸ್ ಕೊಡ್ತಾ ಇದ್ದೀವಿ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ಲು ಒಂದು ಟೊಯೋಟಾ ಅರ್ಬನ್ ಕ್ರೂಸರ್ ಇದೆ. ಎಸ್ ಸರ್. ಸರ್, ಇವಾಗ ಜಸ್ಟ್ ಬಂದಿದೆ, ನಾಟ್ ಇವನ್ ವಾಶ್ಡ್. ಓಕೆ. 22 ಮಾಡಲ್ ಇದು. ಇದು ಸಿಂಗಲ್ ಓನರು, ಕಡಿಮೆ ಕಿಲೋಮೀಟರ್ ಓಡಿರೋ ಅಂಥದ್ದು. ಇದು ನಿಮಗೆ 9,50,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ. ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ 22 ಮಾಡಲ್, 50,000ಕ್ಕೆಲ್ಲ ಪೆಟ್ರೋಲ್ ಇಂಜಿನ್ ಸರ್. ಎಸ್ ಸರ್, ಪ್ರೀಮಿಯಂ ವೇರಿಯಂಟ್ ಇದು. ಇದರಲ್ಲೂ ನಿಮಗೆ ಪುಷ್ ಸ್ಟಾರ್ಟ್ ಎಂಜಿನ್ ಬರುತ್ತೆ. ಒಳಗಡೆ ಇಂಟೀರಿಯರ್ ಎಲ್ಲ ನೋಡ್ಬೋದು. ಸೇಮ್ ನಿಮಗೆ ಬ್ರೆಜಾದಲ್ಲಿ ZXi ಪ್ಲಸ್ ಬರುತ್ತಲ್ಲ, ಸಿಮಿಲರ್ ವೇರಿಯಂಟ್ ಸರ್ ಇದು. ಓಕೆ. ನೆಕ್ಸ್ಟ್ ಒಂದು ಫ್ಯಾನ್ಸಿ ವೆಹಿಕಲ್ ಇದೆ. ಇದೊಂದು ಝೆನಾನ್ ಇದೆ, ನೋಡ್ಬೋದು. ಇದು 2 ವೀಲ್ ಡ್ರೈವ್ ಇದು. ಓಕೆ. ಟಾಟಾ ಝೆನಾನ್. ಯಾರಾದರೂ ಆಫ್ ರೋಡ್ ಲವರ್ಸ್ ಇದ್ದರೆ ತೊಗೋಬೋದು. ಯಾರಾದರೂ ಆಫ್ ರೋಡ್ ಲವರ್ಸು ಆ್ಯಂಡ್ ಜೊತೆಗೆ ಯಾರಾದರೂ ತೋಟ ಆ ಥರ ಇಟ್ಕೊಂಡಿರೋರು. ಸೊ ಕಸ್ಟಮರು 5 ಲಕ್ಷ ಫೈನಲ್ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ನೀವು ಬಂದು ಫಿಸಿಕಲಿ ವೆಹಿಕಲ್ ನೋಡಿ ಮಾತಾಡ್ಬೋದು ಸರ್. ಓಕೆ ಸರ್ ಹಾಗಾದ್ರೆ. ಆ್ಯಂಡ್ ವೀಕ್ಷಕರೇ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸತಿ ಅಂತೂ ಬ್ಯೂಟಿಫುಲ್ ಕಲೆಕ್ಷನ್ ಇತ್ತು ಗಾಡಿಗಳದ್ದು. ಸೊ ನಿಮಗೆಲ್ಲ ಬೇಕಾಗಿರುವಂತಹ ಗಾಡಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.